श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरो वैराग्यभाग्यो रथो वेदान्तामृतसारवन्तमनघात् श्रीश्रीनिवासाद् गुरोः श्रीशैलान्वेकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेडिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारकृपा श्रीं रङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितव्यं नव्यमङ्गलभूषं श्रीवरदार्यगुरुं भजे श्रीमान् वेङ्कटनाथार्य कवितार्के केसरी वेदान्ताचार्यवत्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्तिरेकसिन्धो रामानुजस्य चरणौ शरणं प्रपद्ये गाहेयामुनं तीर्थं साधुवृन्दावने स्थितं निरस्तजिह्वगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं मुस्तामलगताङ्गतं यस्य सारस्वरस्रोतोक्लामोदवासितं श्रुतीनां श्रमायालं शठारिं नोपास्महे वन्दे वैकुण्ठसेनान्यं देवं सूत्रवती सुखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्रीसरदपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलेतु वपुषः काळिमा कैटभारेः भगवान्तमहादेशिकाय नमः। ಮುಕ್ತಾಕಲಾಪದಲ್ಲಿ ಈಶ್ವರ ಸರದಲ್ಲಿ ನೈಯಾಯಿಕರ ಈಶ್ವರನ ಸ್ಥಾಪನೆ ಮಾಡುವುದರಲ್ಲಿ ನೈಯಾಯಿಕರು ಮಾಡುವ ಅನುಮಾನಗಳನ್ನೆಲ್ಲ ಪರೀಕ್ಷೆ ಮಾಡಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಆನುಮಾನಿಕ ಈಶ್ವರ ಅನುಮಾನ ಪ್ರಮಾಣದಿಂದ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳೋದು, ಅವರ ಅನುಮಾನಗಳನ್ನೆಲ್ಲ ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೋದ ಸತಿ ಸಂಸ್ಕೃತದಲ್ಲಿ ವ್ಯಾಖ್ಯಾನದಲ್ಲಿ ಒಂದು ಸ್ವಲ್ಪ ಭಾಗ, ಹಿಂದಿನ ಶ್ಲೋಕದ ಭಾಗ ಉಳಿದಿತ್ತು, ಅದನ್ನು ನೋಡ್ಬಿಟ್ಟು ಆಮೇಲೆ ಕನ್ನಡದಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅವರು ಹೇಳುವಾಗ ಈ ಅನುಮಾನವನ್ನು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದು, ಕ್ಷಿತಿ ಅಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್. ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್. ಪೃಥ್ವಿ ಮತ್ತು ಈ ಗಿಡಗಳೆಲ್ಲ ಬೆಳೆಯೋದು, ಅಂಕುರ ಮೊದಲಾದದೆಲ್ಲ ಕಾರ್ಯಗಳಾದ್ದರಿಂದ ಒಬ್ಬ ಕರ್ತ ಇರಬೇಕು, ಅದಕ್ಕೆ ಸಕರ್ತೃಕವಾಗಿರಬೇಕು. ಯಾಕೆ ಅಂದರೆ ಅದೆಲ್ಲ ಕಾರ್ಯವಾದ್ದರಿಂದ, ಕಾರ್ಯತ್ವಾತ್ ಅನ್ನೋದು ಹೇತು. ಕ್ಷಿತಿ ಅಂಕುರಾಧಿಕಂ ಅನ್ನೋದು ಪಕ್ಷ, ಸಕರ್ತೃಕಂ ಅನ್ನೋದು ಸಾಧ್ಯ. ಪೃಥ್ವಿ ಮೊದಲಾದದೇ ಪಕ್ಷ, ಅದಕ್ಕೆ ಕರ್ತೃತ್ವವನ್ನು ಸಾಧಿಸಬೇಕು. ಯಾಕೆ ಅಂದರೆ ಯಾವ ಕಾರಣದಿಂದ? ಹೇತು ಕಾರ್ಯತ್ವಾತ್ ಅನ್ನುವ ಹೇತುವಿಂದ. ಅದರಲ್ಲಿ ಸಕರ್ತೃಕತ್ವಂ ನ ಶರೀರಕೃತ, ಶರೀರ ಕರ್ತೃಕತ್ವಂ ಸಮ್ಮತಂ. ನೈಯಾಯಿಕರಿಗೆ ಶರೀರಿಕ ಕರ್ತೃಕತ್ವಂ ನ ಸಮ್ಮತಂ. ಸಕರ್ತೃಕತ್ವಂ ಅಂತ ಹೇಳಿದ್ರು, ಅವರು ಒಬ್ಬ ಕರ್ತ ಇರಬೇಕು ಅಂತ ಹೇಳಿದ್ರೆ ಶರೀರವಿರುವ ಕರ್ತನೇ ಆಗಬೇಕು ಅನ್ನೋದು ಅವರಿಗೆ ಒಪ್ಪಿಗೆ ಇಲ್ಲ. ಯಾಕೆ ಅಂದರೆ ಇದೇ ಅನುಮಾನವನ್ನು ಈಶ್ವರನಿಗೆ ಅನ್ವಯಿಸಬೇಕು. ಅವರು ಈಶ್ವರನಿಗೆ ಶರೀರವಿಲ್ಲ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಅವರು ನೈಯಾಯಿಕರ ಸಿದ್ಧಾಂತದಲ್ಲಿ ಈಶ್ವರನಿಗೆ ಶರೀರವಿಲ್ಲ. ಆದ್ದರಿಂದ ಅದರಲ್ಲಿ ಸಕರ್ತೃಕತ್ವ ಅಂತ ಹೇಳಬೇಕೇ ಹೊರತು ಶರೀರವನ್ನು ಉಳ್ಳ ಕರ್ತ ಅಂತ ಹೇಳೋಕ್ಕಾಗೋದಿಲ್ಲ ಅವರ ಪ್ರಕಾರ. ಆದ್ದರಿಂದ ಅವರೇನು ಹೇಳ್ತಾರೆ? ಕೃತಿಜನ್ಯತ್ವ ಮಾತ್ರಮೇವ, ಒಂದು ವ್ಯಾಪಾರದಿಂದ ಉಂಟು ಮಾಡುವಂಥದ್ದು ಅಷ್ಟೇ ಅಲ್ಲಿ ಮುಖ್ಯ. ಸಕರ್ತೃಕತ್ವ ಅಂದರೆ ಕರ್ತೃತ್ವ ಅನ್ನೋದು ಏನು?
ಶರೀರವಿರುವನ್ನು ಮಾಡುವ ವ್ಯಾಪಾರಗಳು ಅಂತಾನೆ ಅರ್ಥ ಮಾಡಬೇಕಾಗಿಲ್ಲ. ವ್ಯಾಪಾರಗಳು ಮಾಡಿದ್ರೆ ಸಾಕು, ಶರೀರವಿದ್ರೂ ಪರವಾಗಿಲ್ಲ, ಇಲ್ಲದೆ ಹೋದರೂ ಪರವಾಗಿಲ್ಲ. ವ್ಯಾಪಾರಗಳೇ ಅಲ್ಲಿ ಮುಖ್ಯ. ಕೃತಿ ಅಂದರೆ ಅಲ್ಲಿ ಮಾಡುವ ಕಾರ್ಯ ಕೆಲಸಗಳು. ಕೃತಿಜನ್ಯತ್ವ ಒಂದು ವ್ಯಾಪಾರದಿಂದ ಉಂಟಾಗಬೇಕದು. ಅಷ್ಟಿದ್ರೆ ಸಾಕು. ಒಂದು ಪದಾರ್ಥ ಉಂಟಾಗೋದಕ್ಕೆ ಮಾಡುವಂತಹ ಕೆಲಸಗಳು ಎಲ್ಲ ಏನೇನು ವ್ಯಾಪಾರ ಮಾಡ್ತೀವೋ ಅದಿದ್ರೆ ಸಾಕು. ಶರೀರವಿರುವನೇ ಆಗಬೇಕು ಅನ್ನೋದು ಬೇಕಾಗಿಲ್ಲ. ಇದು ಅವರಿಗೆ ಶರೀರವಿರೋದು ಇಷ್ಟವಿಲ್ಲ. ಯಾಕೆಂದರೆ ಈಶ್ವರನಿಗೆ ಅನ್ವಯಿಸುವಾಗ ಶರೀರವಿಲ್ಲದೇ ಇರುವ ಈಶ್ವರನನ್ನು ಸಾಧಿಸಬೇಕು. ಇಲ್ಲಿ ಲೋಕದಲ್ಲಿ ಎಲ್ಲ ಶರೀರವಿರುವವರೇ ಕರ್ತಾಗಳಾಗಿದ್ದರು ಅಂದರೂ ಶರೀರವಿಲ್ಲದೇ ಇರುವ ಈಶ್ವರನನ್ನು ಸ್ಥಾಪಿಸಬೇಕಾದ್ದರಿಂದ ಅವರಿಗೆ ಕೃತಿಜನ್ಯತ್ವ ಅನ್ನೋದು ಮಾತ್ರವೇ ಇಷ್ಟವಾದದ್ದು ಅವರಿಗೆ. ಆದ್ದರಿಂದ ಕ್ಷಿತ್ಯಾಧಿಕಂ ಯದಿ ಯತ್ನಜನ್ಯಂ ಸ್ಯಾತ್ ತಥಾ ತಥಾ ಘಟಾಧಿಪತ ಸ್ಯಾತ್ ಇತ್ಯೇವ ಆಪಾದನಂ ಕರ್ತವ್ಯಂ. ಇದು ಪ್ರಯತ್ನದಿಂದ ಪೃಥಿವಿಯು ಪ್ರಯತ್ನದಿಂದ ಉಂಟಾಗೋ ಹಾಗಿದ್ದರೆ ಘಟದಂತೆಯೇ ಆಗಬೇಕು ಅಂತ ಹೇಳಿದ್ರೆ ಅವರಿಗೆ ಇಷ್ಟ, ಅದು ಸರಿಯಾಗಿದೆ ಅಂತ ಹೇಳ್ತಾರೆ ಅವರು. ಘಟದಂತೆ ಪ್ರಯತ್ನ ಮಾಡಿದ್ರೆ ತಾನೇ ಘಟವನ್ನು ಉತ್ಪನ್ನ ಮಾಡೋಕ್ಕೆ ಸಾಧ್ಯ. ಯಾವುದೋ ಒಂದು ಕೆಲಸವನ್ನೇ ಮಾಡದೆ ಘಟವನ್ನು ಉತ್ಪನ್ನ ಮಾಡೋಕ್ಕಾಗೋದಿಲ್ಲ. ಘಟ ಉತ್ಪನ್ನ ಮಾಡಬೇಕಾದ್ರೆ ಬೇಕಾದಷ್ಟು ಕೆಲಸಗಳನ್ನೆಲ್ಲ ಮಾಡಬೇಕು ಒಬ್ಬ. ಆದ್ದರಿಂದ ಪ್ರಯತ್ನಜನ್ಯ ಅನ್ನೋದು ಬೇಕು ಅವರಿಗೆ, ಪ್ರಯತ್ನ ಇರಬೇಕು ಅದರಲ್ಲಿ. ಘಟದಂತೆ ಅಂತ ಉದಾಹರಣೆಯನ್ನು ಕೊಡ್ತಾರೆ. ತರ್ಕೆ ಆಪಾದ್ಯಸ್ಯ ಪರ ಅನಿಷ್ಟತ್ವ ಅವಶ್ಯಕಂ. ಇವಾಗ ನಾವು ಅವ್ರ ಮೇಲೆ ಒಂದು ಆಪಾದನೆ ಮಾಡಬೇಕು ಅಂದರೆ ಇದಕ್ಕೊಂದು ಮೇಲೆ ಒಂದು ಪ್ರತಿತರ್ಕವನ್ನು ಮಾಡಿದ್ರೆ ಅವರಿಗೆ ಯಾವುದು ಒಪ್ಪಿಗೆ ಇಲ್ಲವೋ ಅದನ್ನು ನಾವು ಅಲ್ಲಿ ಹೇಳಬೇಕು. ಪ್ರತಿತರ್ಕದಲ್ಲಿ ಅವ್ರು ಯಾವುದೋ ಒಂದು ಒಪ್ಕೊಂಡು ಒಂದು ಹೇತು ಒಂದು ಪಕ್ಷ ಸಾಧ್ಯ ಎಲ್ಲ ಹೇಳ್ತಾರೆ, ನಾವು ಅದಕ್ಕೆ ವಿರುದ್ಧವಾಗಿ ನಾವು ಪ್ರತಿತರ್ಕ ಮಾಡಬೇಕು. ಯಾವುದು ಅವರಿಗೆ ಇಷ್ಟವಿಲ್ಲೋ ಅದು ಹಾಗೆ. ಪ್ರಕೃತಿ ತದಭಾವಾತ್, ಇದರಲ್ಲಿ ಅದಿಲ್ಲ. ಆದ್ದರಿಂದ ಇದಂ ಆಪಾದನಂ ಅಯುಕ್ತಂ ಅಂತ ಹೇಳ್ತಾರೆ. ನೀವು ಮಾಡುವಂತಹ ಆಪಾದನೆ ಈಶ್ವರನನ್ನು ಸಾಧಿಸಕ್ಕಾಗೋದಿಲ್ಲ. ಘಟ ಇರುವವನು ಕರ್ಮವಿರುವಂತಹ ಒಬ್ಬ ಶರೀರವುಳ್ಳ ಮನುಷ್ಯನಿಂದ ಘಟ ಮಾಡಲ್ಪಟ್ಟಿದೆ. ಆದ್ದರಿಂದ ನೀವು ಈಶ್ವರನನ್ನು ಮಾಡಬೇಕಾದ್ರೂ ಕರ್ಮವಿರುವವನೇ ಸಾಧಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಒಪ್ಪಿಗೆ ಇಲ್ಲ. ನೀವು ಈ ಮಾಡುವ ಆಪಾದನೆ ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕುಲಾಲನಿಗೇನೋ ಶರೀರ ಇದೆ, ಘಟ ಮಾಡ್ತಾನೆ ಸರಿ, ಆದರೆ ಎಲ್ಲ ಕಾರ್ಯದಲ್ಲಿಯೂ ಶರೀರ ಇರೋದು ಇದ್ದೇ ಮಾಡಬೇಕು ಅಂತ ನಿಯಮವಿಲ್ಲ. ಪ್ರಯತ್ನವಿದ್ದರೆ ಸಾಕು, ಕಾರ್ಯಗಳನ್ನು ಮಾಡಿದ್ರೆ ಸಾಕು. ಕಾರ್ಯ ಮಾಡಿ ಉತ್ಪನ್ನ ಮಾಡೋದು ಅದು ಮುಖ್ಯವೇ ಹೊರತು ಶರೀರವಿದ್ದೇ ಮಾಡಬೇಕು ಅನ್ನೋದು ಮುಖ್ಯವಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದನ್ನು ಇಲ್ಲಿ ವೇದಾಂತ ಸ್ವಾಮಿ ದೇಶಿಕನ್ ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾರೆ. ತದನುಪಗಮನೆ ಅಂತ ಹೇಳಿದ್ರೆ ಅನಂಗೀಕಾರೆ ಅಂತ ಅರ್ಥ. ಉಪಗಮನ ಅಂದರೆ ಅಂಗೀಕಾರ. ಈ ಉಕ್ತವಾದ ನಾವು ಮಾಡುವ ಈ ಆಪಾದನೆ ಒಪ್ಕೊಳ್ಳದೆ ಹೋದರೆ ಕ್ವಚಿತ್ ಕುತ್ರಾಪಿ ಪ್ರಸಂಗ ತರ್ಕ ನ ಸ್ಯಾತ್ ನ ಭವೇತ್. ಎಲ್ಲಿಯೂ ನೀವು ತರ್ಕವನ್ನು ನಾವು ಹೇಳೋಕ್ಕೆ ಆಗೋದಿಲ್ಲ. ಪೂರ್ವ ಪಕ್ಷಿ ಹೇಳ್ತಾನೆ, ನಾವು ಹೇಳುವ ಸಾಧ್ಯವನ್ನು ನೀವು ಒಪ್ಕೊಂಡೇ ನೀವು ಅದನ್ನು ವಿರೋಧ ಮಾಡಬೇಕು ಅಂದರೆ ಯಾರೂ ಮಾಡೋಕ್ಕಾಗೋದಿಲ್ಲ. ಹಾಗೆ ಅದಕ್ಕೆ ವಿರುದ್ಧವಾದದ್ದನ್ನೇ ಪ್ರತಿತರ್ಕ ಅಂತ ಹೇಳೋದು. ಪ್ರತಿತರ್ಕ ಮಾಡುವಾಗ ಆದ್ದರಿಂದ ಅಲ್ಲಿ ಇದು ವ್ಯಾಪ್ತಿ ಇರಬೇಕು ಅನ್ನೋದು ಬೇರೆ ಅಧಿಕವಾದ ವಿಷಯ. ಮೊದಲು ಪರಸಮ್ಮತ ಸಾಧ್ಯ ಸ್ವರೂಪಂ ಆದಾಯ ಏವ ತರ್ಕ ಪ್ರಸಂಜನೀಯ ಇತಿ ಯದಿ. ಆ ಸಾಧ್ಯ ಸ್ವರೂಪ ಏನಿದೆ ಅಂದರೆ ಸಕರ್ತಿಕತ್ವ ಅನ್ನೋದೇನು ಕೃತಿಜನ್ಯತ್ವ ಮಾತ್ರ. ಇದನ್ನೇ ಇಟ್ಟುಕೊಂಡೇ ನೀವು ಪ್ರತಿತರ್ಕ ಮಾಡಿ. ಕೃತಿಜನ್ಯತ್ವವಿದ್ದರೆ ಸಾಕು ಕರ್ತೃತ್ವಕ್ಕೆ, ಅದನ್ನೇ ಇಟ್ಕೊಂಡು ಬೇಕಾದ್ರೆ ಪ್ರತಿತರ್ಕ ಮಾಡಿ. ನೀವು ಹಂಗೆ ಹೇಳಿದ್ರೆ ಈ ರೀತಿಯೇ ನೀವು ಹಠ ಹಿಡಿದ್ರೆ ತರ್ಕ ಮಾಡುವಾಗ ಪ್ರತಿತರ್ಕಗಳು ಯಾವುದೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಒಂದು ತರ್ಕ ಹೇಳಿ ಇದನ್ನು ಇಟ್ಕೊಂಡೇ ನೀವು ಇದಕ್ಕೆ ಪ್ರತಿತರ್ಕ ಮಾಡಿ ಅಂದರೆ ಅವರು ಮಾಡೋಕ್ಕಾಗೋದಿಲ್ಲ. ಯಾರು ಯಾವ ಅನುಮಾನ ಹೇಳಿದ್ರು ಅದನ್ನು ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ. ಅವಾಗ ಅನುಮಾನಕ್ಕೆ ಪ್ರತಿತರ್ಕವೇ ಇರೋಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಒಂದು ಸಾಧ್ಯ ಹೇಳ್ತೀವಿ, ಶಾಸ್ತ್ರದಿಂದಲೇ ಈಶ್ವರನ ಸಾಧ್ಯ, ಇದನ್ನು ಇಟ್ಕೊಂಡೇ ನಿರಾಕರಣೆ ಮಾಡಿ ನೀವು ಅಂದರೆ ಅವ್ರು ಮಾಡೋಕ್ಕಾಗೋದಿಲ್ಲ. ಆವಾಗ ಈ ರೀತಿ ಅನುಮಾನಗಳನ್ನು ಹೇಳಿ ನಾವು ಈ ರೀತಿ ನಿಯಮಗಳನ್ನು ಹಾಕಿದ್ರೆ ಎಲ್ಲರೂ ಯಾವ ಅನುಮಾನ ಯಾರು ಹೇಳಿದ್ರು ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ. ಆವಾಗ ತತ್ವಸ್ಥಿತಿಯನ್ನು ಈ ರೀತಿ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಕುತ್ರಾಪಿ ತರ್ಕ ಪ್ರಯೋಗ ನಕೇನಾಪಿ ಕರ್ತುಂ ಶಕ್ಯ ಸಾಧ್ಯಂ ಹಿ ವಿವಾದಗ್ರಸ್ತಂ. ಸಾಧ್ಯವಾದದ್ದೇ ಇಲ್ಲಿ ವಿವಾದಕ್ಕೊಳಗಾಗಿರೋದು. ಸಕರ್ತೃಕ ಅನ್ನೋದೇ
ವಿವಾದಕ್ಕೆ ಒಳಗಾಗಿರುವಂತಹದ್ದು. ಸಕರ್ತೃಕತ್ವವನ್ನು ಇಟ್ಕೊಂಡು ಕಾರ್ಯತ್ವಾತ್ ಸಕರ್ತೃಕಂ ಅಂತ ಇಟ್ಕೊಂಡು ಈಶ್ವರನನ್ನ ಪೃಥ್ವಿ ಘಟ ಮೊದಲಾದ ಉದಾಹರಣೆಗಳನ್ನು ಕೊಟ್ಟು ಈಶ್ವರನನ್ನು ಸ್ಥಾಪನೆ ಮಾಡ್ತಾ ಇದ್ದೀರಲ್ಲ ನೀವು, ಅದರಲ್ಲಿಯೇ ಅದುವೇ ವಿವಾದಗ್ರಸ್ತವಾಗಿರೋದೀಗ. ಅದಕ್ಕೆ ನಾವು ಪ್ರತಿತರ್ಕ ಮಾಡೋಕ್ಕೆ ಸಾಧ್ಯವಿಲ್ಲ, ನೀವು ಇದನ್ನು ಒಪ್ಕೊಂಡೇ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿತರ್ಕವೇ ಆಗೋದಿಲ್ಲ. ಆವಾಗ ತತ್ ಪ್ರತಿವಾದಿನಾನ ಅಂಗೀಕರ್ತು ಶಕ್ಯಂ, ಇದು ನಾವು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಕೃತಿಜನ್ಯತ್ವ ಮಾತ್ರ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಕೃತಿ ಪ್ರಯತ್ನ ಇರಬೇಕಾದ್ರೆ ಈ ಶರೀರ ಇಂದ್ರಿಯಗಳಿಲ್ಲದೆ ಹೋದರೆ ಹೇಗೆ ಪ್ರಯತ್ನ ಮಾಡ್ತಾನೊಬ್ಬ? ಪ್ರಯತ್ನ ಮಾಡಬೇಕಾದ್ರೆ ಶರೀರ ಇಂದ್ರಿಯ ಇರಲೇಬೇಕು. ನೀವು ಶರೀರ ಇಂದ್ರಿಯ ಎಲ್ಲ ಬೇಕಾಗಿಲ್ಲ, ಕೃತಿಜನ್ಮ ಹತ್ರ ಇದ್ದು ಸಾಕು, ಇದನ್ನಿಟ್ಕೊಂಡೆ ನೀವು ವಾದ ಮಾಡಿ ಅಂತ ಹೇಳಿದ್ರೆ ಯಾರು ಯಾವ ತರ್ಕ ಬೇಕಾದರೂ ಹೇಳ್ಕೋಬೋದು. ಆವಾಗ ಯಾರು ಪ್ರತಿತರ್ಕ ಮಾಡೋಕ್ಕೆ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ. ಆದ್ದರಿಂದ ನೀವು ಹೇಳೋದನ್ನು ಒಪ್ಕೊಂಡ್ಬಿಟ್ರೆ ವಿವಾದವೇ ಇರೋದಿಲ್ಲ. ವಿವಾದ ಇವ ನ ಸ್ಯಾತ್. ತತಶ್ಚ ತರ್ಕ ಪ್ರಯೋಗಸ್ಯ ಕ್ವ ಅವಕಾಶ. ತರ್ಕ ಅಂದರೆ ಏನು? ತರ್ಕ ಅಂದರೆ ಪಕ್ಷಗಳನ್ನೆಲ್ಲ ಅವರವರ ಪಕ್ಷವನ್ನು ಪರೀಕ್ಷೆ ಮಾಡಿ ಪ್ರತಿತರ್ಕಗಳಿಂದ ವಿಚಾರ ಮಾಡಿ ಸ್ಥಾಪನೆ ಮಾಡಬೇಕು ವಿಷಯಗಳನ್ನು. ಅದಕ್ಕೆ ತರ್ಕ ಅಂತ ಹೆಸರು. ಇಲ್ಲದೆ ಹೋದರೆ ಏನಾಗುತ್ತೆ, ಅದು ಬೇರೆ ಬೇರೆ ವಿಧವಾಗಿ ಮಾಡ್ತೀವಲ್ಲ ನಾವು. ಬರೀ ನಮ್ಮ ದೋಷವನ್ನೇ ಪ್ರತಿವಾದಿಗಳಿಗೆ ದೋಷವನ್ನೇ ಮಾಡುವಂಥದ್ದು, ಅಥವಾ ನಾವು ಗೆಲ್ಲಬೇಕು ಅಂತಾನೇ ಹೋಗುವಂಥದ್ದು, ಕಥಾ ಮೊದಲಾದದ್ದೆಲ್ಲ ಆ ರೀತಿ ತರ್ಕದಲ್ಲಿಯೇ ಬೇರೆ ಬೇರೆ ವಿಧಗಳಿದೆ ಇದು. ಆದ್ದರಿಂದ ಆ ರೀತಿ ಆಗಿಬಿಡುತ್ತೆ. ಇದು ಸರಿಯಾದ ತರ್ಕ ಆಗೋದಿಲ್ಲ. ತರ್ಕ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಹೇತುವನ್ನು ಸಾಧ್ಯಕ್ಕೂ ವ್ಯಾಪ್ತಿ ಇರಬೇಕು. ಈ ವ್ಯಾಪ್ತಿಯು ದೃಷ್ಟಾಂತಕ್ಕೂ ಎಲ್ಲಿ ಸಪಕ್ಷದಲ್ಲಿ ಏನು ಹೇಳ್ತೀವೋ ಅದಕ್ಕೂ ಕೂಡ ದಾರ್ಷ್ಟಾಂತಿಕಕ್ಕೂ ಅದನ್ನು ಅನ್ವಯಿಸೋ ಹಾಗೆ ಸಾಧ್ಯವಾಗಬೇಕು. ಎರಡಕ್ಕೂ ವ್ಯಾಪ್ತಿ ಇರಬೇಕು. ದೃಷ್ಟಾಂತದಲ್ಲಿ ಹೇಳಿ ದಾರ್ಷ್ಟಾಂತಿಕಕ್ಕೆ ಅನ್ವಯವಾಗದೆ ಹೋದರೆ ಆವಾಗ ದೃಷ್ಟಾಂತ ಅಂತ ಹೇಳಿದ್ರೆ ಎರಡು ಪಕ್ಷದವರು ಒಪ್ಪಿಕೊಳ್ಳುವಂತಹ ವಿಷಯ ದೃಷ್ಟಾಂತ ಅಂತ ಹೆಸರು. ದೃಷ್ಟಾಂತ ಅಂದರೆ ಏನು ಅಂದರೆ ಉಭಯ ಪಕ್ಷಗಳಿಗೂ ಒಪ್ಪಿಗೆ ಆಗಿರುವಂತಹ ಒಂದು ವಿಷಯ, ಅದಕ್ಕೆ ದೃಷ್ಟಾಂತ ಅಂತ ಹೆಸರು. ಇಬ್ಬರು ಒಪ್ಕೊಂಡಿರುವ ದೃಷ್ಟಾಂತವನ್ನು ಕೊಟ್ಟು ನೀವು ಸಾಧ್ಯವನ್ನು ಸ್ಥಾಪನೆ ಮಾಡಬೇಕು. ವ್ಯಾಪ್ತಿ ಇದರಲ್ಲಿಯೂ ಅದರಲ್ಲಿಯೂ ವ್ಯಾಪ್ತಿ ಇರಬೇಕು. ಆದ್ದರಿಂದ ಘಟಕರ್ತ ಆದವನು ಕರ್ಮವಶ್ಯನಾದವನು, ಜಗತ್ ಸೃಷ್ಟಿ ಮಾಡಿದವನು ಅಕರ್ಮವಶ್ಯನಾದವನು, ಇದು ವ್ಯಾಪ್ತಿಯೇ ಇಲ್ಲ ಇಲ್ಲಿ. ಅಲ್ಲಿಯೂ ಕರ್ಮವಶ್ಯನಾದವನನ್ನೇ ನೀವು ಸ್ಥಾಪನೆ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಶರೀರ ಕರ್ಮವಶ್ಯ ಆದರೆ ಶರೀರ ಇರಬೇಕು. ಅವನಿಗೆ ಬರೀ ವ್ಯಾಪಾರ ಮಾಡ್ತಾನೆ ಅಂತ ಹೇಳಿದ್ರೆ ಶರೀರ ಇಲ್ಲದೆ ಹೇಗೆ ವ್ಯಾಪಾರ ಮಾಡ್ತಾನೆ ಅನ್ನುವ ಪ್ರಶ್ನೆ ಬರುತ್ತೆ. ಅದೆಲ್ಲ ಇಲ್ಲಿ ಅದುವೇ ಇಲ್ಲಿ ವಿಚಾರ ಮಾಡೋದು. ಕ್ಷಿತ್ಯಂತರಾಧಿಕಂ ಯದಿ ಸಕರ್ತಿಕಂ ಸ್ಯಾತ್ ತರ್ಹಿ ಶರೀರಜನ್ಮ ಸ್ಯಾತೀಸಿ ಪ್ರಸಂಜನಂ ಯುಜ್ಯತೆ ಏವ. ಅದನ್ನು ನಾವು ಹೇಳ್ತೀವಿ, ಸಕರ್ತೃಕವಾದರೆ ಶರೀರಜನ್ಯವೇ ಆಗಿರಬೇಕದು. ಶರೀರವಿಳ್ಳು ಇದ್ದವನೇ ಮಾಡಬೇಕು, ಇಲ್ಲದೋದ್ರೆ ಆಗಕ್ಕೆ ಸಾಧ್ಯವಿಲ್ಲ. ಯತ್ರ ಸಕರ್ತೃಕತ್ವಂ ಘಟಾದೌ ದೃಷ್ಟಾಂತೆ ತತ್ರ ಶರೀರಜನ್ಯತ್ವಮೇವ ದೃಶ್ಯತೆ. ಘಟವನ್ನು ದೃಷ್ಟಾಂತವಾಗಿ ಕೊಟ್ರಿ ನೀವು, ಅಲ್ಲಿ ಶರೀರವನ್ನು ಉಳ್ಳ ಕುಂಬಾರ ಅಂತಾನೆ ವ್ಯಾಪಾರ ಮಾಡೋದು. ಆದ್ದರಿಂದ ಅವನು ಇಲ್ಲಿ ಶರೀರಜನ್ಯತ್ವವೇ ಇರಬೇಕು. ದಾರ್ಷ್ಟಾಂತಿಕದಲ್ಲಿಯೂ ಅದೇ ರೀತಿ ಇರಬೇಕು. ಅತಃ ಏನೈವ ದೃಷ್ಟಾಂತೇನ ಕ್ಷಿತ್ಯಂಕುಲಾದೇಹೇ ಶರೀರಜನ್ಯತ್ವಂ ಸಿದ್ಧ್ಯೇತ್. ತತಶ್ಚ ಕರ್ಮವಶ್ಯತ್ವಮಪಿ ಈಶ್ವರಸ್ಯ ಸಿದ್ಧೇರಿತಿ ನ ಉಕ್ತ ಅನುಮಾನೇನ ಈಶ್ವರ ಸಿದ್ಧಿ. ಆದ್ದರಿಂದ ಅಕರ್ಮವಶ್ಯನಾದ ಈಶ್ವರನ ನೀವು ಸಾಧಿಸಕ್ಕಾಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಿರೋದು. ಆ ವಿಷಯದಲ್ಲಿ ಸ್ವಲ್ಪ ಸಾಮಾನ್ಯವಾದ ವಿವರಣೆಗಳನ್ನು ಕೊಡ್ತಾರೆ ಇಲ್ಲಿ ಏನು ಹೇಗೆ ತರ್ಕವನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳೋದು. ಯದ್ಯಪಿ ಪರ್ವತೋ ವನ್ಹಿಮಾನ್ ಧೂಮಾತ್ ಇತಿ ಪ್ರಯೋಗೆ, ಈ ದೃಷ್ಟಾಂತವನ್ನು ಇಟ್ಕೊಂಡು ವಿವರಣೆ ಮಾಡ್ತಾರೆ ಇಲ್ಲಿ. ಹೇಗೆ ಪ್ರತಿತರ್ಕಗಳು ಹೇಗೆ ಬರುತ್ತೆ, ಯಾವ ರೀತಿ ಪ್ರತಿವಾದಿ ತರ್ಕಗಳನ್ನು ಮಾಡೋಕ್ಕೆ ಸಾಧ್ಯ, ಹೇಗೆ ಅವನು ಅದನ್ನು ವಾದ ಮಾಡ್ತಿರೋವನ್ನ ಇದು ಸರಿ ಇಲ್ಲ ಅಂತ ಅದನ್ನು ನಾವು ಪ್ರತಿತರ್ಕ ಮಾಡಿ ಅದನ್ನು ನಿರಾಕರಣೆ ಮಾಡ್ಬೋದು. ಇದೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಇದೆಲ್ಲ ಶಾಸ್ತ್ರೀಯವಾದ ರೀತಿಯಲ್ಲಿ ಹೀಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಆಚಾರ್ಯರು. ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನೋ ಪ್ರಸಿದ್ಧ ಉದಾಹರಣೆ. ಧೂಮಸ್ಯ ಪ್ರತ್ಯಕ್ಷ ಸಿದ್ಧತ್ವಾತ್ ನ ತತ್ರ ವಿವಾದ. ಧೂಮ ಪ್ರತ್ಯಕ್ಷವಾಗಿ ಕಂಡು ಬರ್ತಿದೆ. ಧೂಮದ ವಿಷಯ ಎಲ್ಲರೂ ಒಪ್ಕೊಳ್ಬೇಕು, ಹೋಗಿ ಕಂಡು ಬರ್ತಾ ಇದೆ. ಯಾವ ವಿಷಯ ನಮ್ಗೆ ತಿಳಿದು ಬರ್ದಿಲ್ಲ ಅಂದರೆ ವನ್ನಿ ವಿಷಯ ಸಂಶಯ. ಅಲ್ಲಿ ಬೆಂಕಿ ಇದೆಯಾ ಇಲ್ವಾ ಅನ್ನೋದು ಸಂಶಯ.
ಧೂಮ ಕಂಡು ಬರ್ತಿದೆ, ಧೂಮವನ್ನು ನೋಡಿ ಧೂಮಕ್ಕೂ ವನ್ನಿಗೂ ಇರುವ ವ್ಯಾಪ್ತಿಯನ್ನು ಗ್ರಹಣ ಮಾಡಿ ಅದಕ್ಕೆ ಒಂದು ದೃಷ್ಟಾಂತ, ಇಬ್ಬರು ಒಪ್ಕೊಳ್ಳುವ ಒಂದು ದೃಷ್ಟಾಂತವನ್ನು ಕೊಟ್ಟು ಅಲ್ಲಿ ವನ್ನಿ ಇದೆ, ಕಾಣದೇ ಇರುವಂಥ ವನ್ನಿಯನ್ನು ಸಾಧಿಸಬೇಕು. ಅಥವಾ ಅದನ್ನ ಇಲ್ಲಿ ವಿರೋಧ ಇಲ್ಲಿ ಪ್ರತಿತರ್ಕ ಹೇಗಾಗ್ಬೋದು ಅಂದರೆ ಧೂಮೋಸ್ತು ವನ್ನಿ ಮಾಸ್ತು ಅಂತ ಪ್ರತಿತರ್ಕ ಮಾಡಿದ್ರೆ ಇದು ಆಕ್ಷೇಪ ಮಾಡಿದ್ರೆ ಇದಕ್ಕೆ ಅಪ್ರಯೋಜಕ ಶಂಕ ಅಂತ ವ್ಯವಹಾರ. ನ್ಯಾಯಶಾಸ್ತ್ರದಲ್ಲಿ ಇದಕ್ಕೆ ಅಪ್ರಯೋಜಕ ಶಂಕ ಅಂದರೆ ಅವನಿಗೆ ಪೂರ್ವ ಪಕ್ಷಿಗೆ ಇಷ್ಟವಾಗದೇ ಇರೋದು ಇದು. ಧೂಮೋಸ್ತು ವನ್ನಿ ಮಾಸ್ತು, ಧೂಮ ಕಂಡು ಬರ್ತಿದೆ ಇಟ್ಕೊಳ್ಳಿ, ಬೆಂಕಿ ಇಲ್ಲದೆ ಇರಬಹುದಲ್ಲ, ಬೆಂಕಿ ಯಾಕೆ ಇರಬೇಕಲ್ಲಿ ಅಂತ ವಾದ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ, ಯದಿ ವನ್ಹಿ ನ ಸ್ಯಾತ್ ತರ್ಹಿ ಧೂಮೋಪಿ ನ ಸ್ಯಾತ್. ಇದಕ್ಕೆ ತರ್ಕ ಅಂತ ಹೆಸರು. ಯದಿ ವನ್ಹಿ ನ ಸ್ಯಾತ್ ಧೂಮೋಪಿ ನ ಸ್ಯಾತ್, ವನ್ನಿ ಇಲ್ಲದೆ ಹೋದ್ರೆ ಬೆಂಕಿನೇ ಇರಲ್ಲಪ್ಪ, ಆದ್ದರಿಂದ ವನ್ನಿ ಇರಲೇಬೇಕು ಅಲ್ಲಿ ಅಂತ ಉತ್ತರ ಕೊಡೋದು. ಇದಕ್ಕೆ ತರ್ಕ ಅಂತ ಹೆಸರು. ಇದೆಲ್ಲ ಅನುಮಾನ ಪ್ರಕರಣದಲ್ಲಿ ಬರುತ್ತೆ, ಮುಂದೆ ಅದ್ರವ್ಯ ಸರದಲ್ಲಿ ವಿಸ್ತಾರವಾಗಿ ಬರುತ್ತೆ ಮುಂದೆ. ಪ್ರಕೃತದಲ್ಲಿ ಇಲ್ಲಿ ವಿಷಯ ಏನು ಅಂದರೆ ಕ್ಷಿತ್ಯಂದಿ ಅಂಕುರಾಧಿಕಂ ಕರ್ತಜನ್ಯಂ ಕಾರ್ಯತ್ವಾತ್ ಘಟವತ್ ಅಂತ ಪ್ರಯೋಗ. ದೃಷ್ಟಾಂತ ಘಟವನ್ನೇ ಕೊಟ್ಟರು ಅವರು. ಪೃಥ್ವಿ ಮಾಡೋನೊಬ್ಬ ಇರಬೇಕು ಅಂತ ಹೇಳಬೇಕಾದ್ರೆ ಘಟ ಮಾಡೋನೊಬ್ಬ ಇರೋದ್ರಿಂದ ಪೃಥ್ವಿ ಮಾಡೋನೊಬ್ಬ ಇರಬೇಕು ಅಂತ ದೃಷ್ಟಾಂತ ಕೊಡ್ತಾ ಇದ್ದಾರೆ ಇವರು. ಪೃಥ್ವಿಗೂ ಘಟಕ್ಕೂ ಎಲ್ಲಿ ಹೋಲಿಸಿದ್ರೆ ಇಲ್ಲಿ ಆಕಾಶವನ್ನು ಉಂಟು ಮಾಡಿದವನು, ಘಟ ಉಂಟು ಮಾಡೋನು ಕುಲಾಲ ಇರೋದ್ರಿಂದ ಆಕಾಶ ಉಂಟು ಮಾಡೋನೊಬ್ಬ ಇರಬೇಕು ಅಂತ ಹೇಳಿದ್ರೆ ಈ ರೀತಿ ಇಲ್ಲಿ ಹೇಳ್ತಿರೋದು. ಅಲ್ಲಿ ನಾವು ಅಪ್ರಯೋಜಕ ಶಂಕೆ ಏನು? ಕರ್ತೃತ್ವಮಸ್ತು ಕರ್ತೃಜನ್ಯತ್ವಂ ಕಾರ್ಯತ್ವಮಸ್ತು ಕರ್ತೃಜನ್ಯತ್ವಂ ಮಾಸ್ತು, ಇದು ಅಪ್ರಯೋಜಕ ಶಂಕೆ. ಕರ್ತೃತ್ವ ಕಾರ್ಯತ್ವ ಕಂಡು ಬರ್ತಿದೆ, ಪದಾರ್ಥ ಕಾರ್ಯವಾದ್ದರಿಂದ, ಕಾರ್ಯ ಅಂದರೆ ಪದಾರ್ಥ, ಇರುವಂತಹ ಪದಾರ್ಥ. ಪೃಥ್ವಿ ಕಂಡು ಬರ್ತಿದೆ, ಆಕಾಶ ಇದೆ, ವಾಯು ಇದೆ, ಇದೆಲ್ಲ ಕಂಡು ಬರ್ತಾ ಇದೆ. ಕರ್ತೃಜನ್ಯತ್ವ ಆಗದೇ ಇರಬಹುದು ಅಂತ ನಾವು ವಾದ ಮಾಡಿದ್ರೆ ಯದಿ ಕರ್ತೃಜನ್ಯತ್ವಂ ನ ಸ್ಯಾತ್ ಶರೀರಜನ್ಯತ್ವಮಪಿ ನ ಸ್ಯಾತ್ ಇತ್ಯೇವ ತರ್ಕಃ ವಕ್ತವ್ಯಃ. ಕರ್ತೃಜನ್ಯತ್ವವೇ ಇಲ್ಲದೆ ಹೋದರೆ ಶರೀರಜನ್ಯತ್ವವು ಇರಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಕರ್ತ ಆಗಿದ್ರೆ ಶರೀರ ಉಳ್ಳವನೇ ಆಗಿರಬೇಕು ಅವನು. ಈ ರೀತಿ ತರ್ಕ ಸರಿಯಾದ ತರ್ಕ. ಇಲ್ಲಿ ಅವರು ಹೇಳ್ತಾರೆ ಯದಿ ಕರ್ತೃಜನ್ಯತ್ವಂ ಸ್ಯಾತ್ ಶರೀರಜನ್ಯತ್ವಂ ಸ್ಯಾತ್. ಅತ್ರ ತು ಇಲ್ಲಿ ಹೇಳುವಾಗ ತರ್ಕ ಪ್ರದರ್ಶನಂ ಕಥಂ ಘಟತೆ ಇತಿ ಹೇಳ್ತೀರ, ಹೇಗೆ ಹೇಳಕ್ಕೆ ಸಾಧ್ಯ ನೀವು ಅಂತ ಹೇಳಿದ್ರೆ ಸಾಧ್ಯಸ್ಯ ಪರೇಷ್ಟತ್ವಾತ್, ಸಾಧ್ಯವಾದ್ದು ಅವರಿಗೆ ಇಷ್ಟವಾದ್ದರಿಂದ ತದ ಅಂಗೀಕಾರೆ ಪರ ಅನಿಷ್ಟ ಆಪಾದನ ಸೇವ ತರ್ಕರೂಪತ್ವಾತ್ ಯದಿ ಸಾಧ್ಯಂ ನ ಸ್ಯಾತ್ ತರ್ಹಿ ಹೇತುರಪಿ ನ ಸ್ಯಾತ್. ಯಥಾ ಅನುಕೂಲಃ ತರ್ಕಃ ತೈರುಚ್ಯತೆ ತದ್ವದೇವ ಯದಿ ಸಾಧ್ಯಂ ಸ್ಯಾತ್ ತರ್ಹಿ ಏವಂ ಸ್ಯಾತ್ ಇತಿ ಪ್ರತಿತರ್ಕಃ ಪ್ರಯೋಕ್ತುಂ ಶಕ್ಯತೆ. ಪರ ಅನಿಷ್ಟ ಆಪಾದನ ಸೇವ ತರ್ಕರೂಪತ್ವಾತ್. ತರ್ಕ ಅಂದರೆ ಪರವಾದಿಗೆ ಇಷ್ಟವಾಗಿರಬಾರ್ದು ನಾವು ಹೇಳೋದು, ಹಾಗೆಯೇ ತರ್ಕ ಮಾಡಬೇಕು. ತರ್ಕ ಇಲ್ಲೇ ಹೋದರೆ ಅವನು ಒಪ್ಕೊಂಡ್ರೆ ನಾವು ಒಪ್ಕೊಂಡ್ರೆ ವಾದವೇ ಇರೋದಿಲ್ಲ ಅಲ್ಲಿ. ಅವನು ಯಾವ ಹೇಳ್ತಿದ್ದಾನೋ ಪ್ರತಿವಾದಿ, ಅವರಿಗೆ ನಾವು ಇನ್ನೊಬ್ಬ ವಾದ ಮಾಡುವನು, ವಾದ ಪ್ರತಿವಾದಿಗಳಲ್ಲಿ ಒಬ್ರಿಗೊಬ್ರು ವಿರುದ್ಧವಾಗಿ ಅದನ್ನು ಆಪಾದನೆ ಮಾಡ್ತಾ ಇರ್ತಾರೆ. ಅವನು ಹೇಳಿದ್ದೆ ಇವನು ಒಪ್ಕೊಂಡ್ಬಿಟ್ರೆ ಅವಾಗ ವಾದಕ್ಕೆ ತರ್ಕಕ್ಕೆ ಅವಕಾಶವೇ ಇಲ್ಲ ಅಲ್ಲಿ. ಆದ್ದರಿಂದ ಇಲ್ಲಿ ಅವನು ಹೇಳೋದು ಕರ್ತೃಜನ್ಯತ್ವ ಅಂದರೆ ಶರೀರಜನ್ಯತ್ವ ಆಗಬೇಕು ನಾವು ಹೇಳ್ತೀವಿ, ಅವ್ರು ಹೇಳಿದ್ವಿ ಕರ್ತೃಜನ್ಯತ್ವ ಆಗಲಿ ಶರೀರಜನ್ಯತ್ವ ಆಗದೇ ಇರಲಿ ಅಂತ ಹೇಳಿದ್ರೆ ಹಾಗಾಗೋದಕ್ಕೆ ಸಾಧ್ಯವಿಲ್ಲ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ನೀವು ಇಲ್ಲ ಶರೀರಜನ್ಯತ್ವವನ್ನು ಬಿಟ್ಬಿಟ್ಟು ಬರೀ ಕೃತಿಜನ್ಯತ್ವ ಒಪ್ಪಿಕೊಂಡೇ ನೀವು ಇದನ್ನು ನಿರಾಕರಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ನಾವು ಒಪ್ಪಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅನುಭವದಲ್ಲಿ ಎಲ್ಲಿಯೂ ಕೂಡ ವ್ಯಾಪಾರಗಳು ಉಂಟಾಗಬೇಕಾದ್ರೆ ಶರೀರೇಂದ್ರಿಯಗಳು ಇದ್ದೇ ಇರಬೇಕು. ಶರೀರ ಇಂದ್ರಿಯಗಳು ಇಲ್ಲದೆ ವ್ಯಾಪಾರವೇ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಎಲ್ಲಿಯೂ ಕೂಡ ದೃಷ್ಟಾಂತ ಅದಕ್ಕೆ ಸಿಗದೇ ಇರೋದ್ರಿಂದ ಶರೀರವಿಲ್ಲದೆ ಕೃತಿ ಮಾತ್ರ ಜನ್ಯತ್ವ ಅಂತ ನೀವು ಹೇಳೋದು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅವನು ಹೇಳ್ತಾನೆ ಅದನ್ನು ಮಾತ್ರ ಇಟ್ಕೊಂಡು ನೀವು ವಾದ ಮಾಡಿ ಅಂತ ಹೇಳ್ತಾನೆ ಪೂರ್ವ ಪಕ್ಷಿ. ಅದು ಮಾಡಿದ್ರೆ ಅದು ತರ್ಕವೇ ಆಗೋದಿಲ್ಲ. ಆವಾಗ ಅದು ಯಾರು ಏನು ಬೇಕಾದರೆ ಹೇಳ್ಕೊಂಡು ನೀವು ಇದನ್ನೇ ಇಟ್ಕೊಂಡು ನೀವು ಪ್ರೂವ್ ಮಾಡಬೇಕು ಅಂದರೆ ಸಾಧ್ಯವೇ ಆಗೋದಿಲ್ಲ. ಅದುವೇ ಇಲ್ಲಿ ವಿಚಾರ. ಕರ್ತೃಜನ್ಯತ್ವಂ ನ ಸ್ಯಾತ್ ಕಾರ್ಯತ್ವಮಪಿ ನ ಸ್ಯಾತ್. ಕರ್ತೃಜನ್ಯತ್ವಂ ಸ್ಯಾತ್ ಶರೀರಜನ್ಯತ್ವಮೇವ ಸ್ಯಾತ್
ಇತಿ ಆಪಾದನಮೇವ ತರ್ಕಃ ಭವತಿ. ಇದು ಅವರಿಗೆ ಅನಿಷ್ಟವಲ್ಲ, ಪರಾನಿಷ್ಟತ್ವಾತ್. ಆದ್ದರಿಂದ ಕರ್ತ ಇಲ್ಲದೆ ಹೋದರೆ ಕಾರ್ಯ ಯಾರಿಗೆ ಸಾಧ್ಯವಿಲ್ಲ. ಯಾಕೆಂದ್ರೆ ಕಾರ್ಯವಿದ್ದರೆ ಕರ್ತ ಇರಲೇಬೇಕು, ಮಾಡದೇ ಇರೋರು. ಕರ್ತ ಇದ್ದರೆ ಶರೀರವುಳ್ಳ ಕರ್ತಾನೇ ಆಗಿರಬೇಕು. ಇದುವೇ ನಾವು ಮಾಡುವಂತಹ ಪ್ರತಿತರ್ಕ. ಇದು ಅವರಿಗೆ ಇಷ್ಟವಲ್ಲ. ಯಾಕೆಂದರೆ ಈಶ್ವರನಿಗೆ ಶರೀರವನ್ನು ಒಪ್ಕೊಂಡಿಲ್ಲ ಸಿದ್ಧಾಂತದಲ್ಲವರು. ಆದ್ದರಿಂದ ಈ ರೀತಿ ವಾದ ಮಾಡೋದು ಅವರಿಗೆ ಇಷ್ಟವಾಗುವುದಿಲ್ಲ. ಸಪಕ್ಷದಲ್ಲಿ ಹೇಗೆ ಅಂದರೆ ದೃಷ್ಟಾಂತೆ ಘಟಾದೌ ಹಿ ಕರ್ತೃಜನ್ಯತ್ವಾತ್ ಶರೀರಜನ್ಯತ್ವಸ್ಯಾಪಿ ಸತ್ವೇನ ಘಟಾದಿ ದೃಷ್ಟಾಂತೇನ ಕರ್ತೃಜನ್ಯತ್ವ ಸಾಧನೆ ತೇನೈವ ದೃಷ್ಟಾಂತೇನ ಪರ ಅನಿಷ್ಟಸ್ಯ ಶರೀರಜನ್ಯತ್ವ ಆಪಾದನಸ್ಯ ಪ್ರತಿತರ್ಕರೂಪತ್ವಂ ಭವತಿ. ಅವ್ರು ಕೊಡೋ ದೃಷ್ಟಾಂತ ಘಟದಲ್ಲಿ ಇರುವವನು ಶರೀರ ಉಳ್ಳ ಕುಲಾಲ ತಾನೇ, ಕುಂಬಾರ ತಾನೇ ಮಾಡೋದು. ಈ ದೃಷ್ಟಾಂತ ಇಟ್ಕೊಂಡು ನೀವು ದಾರ್ಷ್ಟಾಂತಿಕಕ್ಕೆ ಅನ್ವಯಿಸಿದ್ರೆ ಅಲ್ಲಿಯೂ ಇದೇ ರೀತಿಯೇ ಬರಬೇಕೇ ಹೊರತು ಇದಕ್ಕೆ ವಿರುದ್ಧವಾಗಿ ಬೇರೆ ರೀತಿ ಸಾಧಿಸಕ್ಕಾಗೋದಿಲ್ಲ ಅಂತ. ಅದು ಪ್ರತಿತರ್ಕ ಅನ್ನೋದು ಅದು ಸರಿಯಾದ ಪ್ರತಿತರ್ಕ. ನಾವು ಮಾಡ್ತಿರೋ ಆಪಾದನೆ ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀವಿ. ನಚ ಏವಂ ಸತಿ ದೃಷ್ಟಾಂತೆ ಘಟಾದೋ ವಿದ್ಯಮಾನಂ ಧರ್ಮಂ ಶರೀರಜನ್ಯತ್ವಮಪಿ ಆಪಾದ್ಯತೆ ಯದಿ ತರ್ಹಿ ಜಾತಿ ಉತ್ತರಂ ಸ್ಯಾತ್ ಪರ್ವತೋ ಅನ್ಯಮಾನ್ ಧೂಮಾತ್ ಯಥಾ ಮಹಾನಸವದೇವ ಪರ್ವತೋಪಿ ಘಟಾದಿಮಾನ್ ಸ್ಯಾತ್. ಇದು ಅವರು ಇನ್ನೂ ವಾದ ಮಾಡ್ತಾರೆ. ನೀವು ಹೀಗೆ ವಾದ ಮಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಏನು ಅಂದರೆ, ಅಡುಗೆ ಮನೆಯಲ್ಲಿ ಇರೋ ಹಾಗೆ ಧೂಮ ಇರೋದ್ರಿಂದ ಬೆಂಕಿ ಇದೆ ಪರ್ವತದಲ್ಲಿ ಅಡುಗೆ ಮನೆಯಲ್ಲಿ ಅಂತ ಹೇಳಿದ್ರೆ, ಅಡುಗೆ ಮನೆಯಲ್ಲಿ ಧೂಮ ಇದೆ, ಬೆಂಕಿ ಕಾಣುತ್ತೆ. ಅದೆರಡಕ್ಕೂ ಅಡುಗೆ ಮನೆಯಲ್ಲಿ ಬೇರೆ ಪದಾರ್ಥಗಳೆಲ್ಲ ಇದೆಯಲ್ಲ, ಪಾತ್ರೆಗಳಿದೆ, ಸಾಮಾನುಗಳಿದೆ, ಎಲ್ಲ ಇದೆ. ಈ ಪರ್ವತದಲ್ಲಿ ಅದೆಲ್ಲ ಇದೆ ಅಂತ ಪ್ರೂವ್ ಮಾಡ್ತೀರಾ ನೀವು ಅಂತ ಕೇಳ್ತಾರೆ ಅವರು. ಇದೆಲ್ಲ ಒಪ್ಕೊಳ್ಬೇಕೆ ಆವಾಗ ಅಂತ ಕೇಳ್ತಾರೆ. ಅವ್ರ ಪ್ರಶ್ನೆ ನಮಗೆ ಇದಕ್ಕೆ ನಾವು ಅದಕ್ಕೆ ಪ್ರತಿವಾದ ಮಾಡ್ತಾರೆ. ತರ್ಕದಲ್ಲಿ ಹೀಗೆ ಬೆಳ್ಕೊಂಡು ಹೋಗುತ್ತೆ. ಆದ್ದರಿಂದ ನೀವು ಹೇಳೋದು ಆಪಾದನೆ ಸರಿ ಇಲ್ಲ ಅಂತ ಪೂರ್ವ ಪಕ್ಷಿ ಹೇಳೋ ಅಂಥದ್ದು. ಇದು ತರ್ಕ ಹೇಗೆ ಬೆಳ್ಕೊಂಡು ಹೋಗುತ್ತೆ ಅನ್ನೋದನ್ನು ತೋರಿಸ್ತಾರೆ. ಇದೆಲ್ಲ ಮುಂದೆ ಅಂತೆ ವಿಚಾರಯಾಮ ಇದಂ ಸರ್ವಂ ಅಂತ ಹೇಳಿದ್ರು. ಅದ್ರವ್ಯ ಸೌರದಲ್ಲಿ ಬರುತ್ತೆ ವಿಸ್ತಾರವಾಗಿ, ಅಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಯಾಕೆಂದರೆ ಇದಕ್ಕೆಲ್ಲ ವಿಸ್ತಾರವಾದ ವಾದಗಳು ಬೆಳ್ಕೊಂಡು ಬರುತ್ತೆ. ಅಯಂ ಘಟ ಕರ್ತೃಜನ್ಯ ಕಾರ್ಯತ್ವಾತ್ ಘಟವತ್ ಇದೇ ಅವರು ಮಾಡೋದು. ಅನುಮಾನೇನ ಅಜ್ಞಾತಕರ್ತೃಕಸ್ಯ ಪಟಸ್ಯ ಘಟದೃಷ್ಟಾಂತೇನ ಕರ್ತೃಜನ್ಯತ್ವ ಸಾಧನಂ ಸರ್ವಸಂಪತಂ. ಇಲ್ಲಿ ಹೇಳುವಾಗ ಅಯಂ ಪಟಃ ಕರ್ತೃಜನ್ಯ, ಈ ಬಟ್ಟೆ ಒಂದು ಶರ್ಟೋ ಯಾವುದೋ ಒಂದು ಡ್ರೆಸ್ ಮಾಡಿದಾನೊಬ್ಬ, ಮಾಡಿದರೆ ಇದು ಯಾರೋ ಒಬ್ಬ ಮಾಡಿರಬೇಕು. ಯಾಕೆ ಅಂದರೆ ಇದು ಕಾರ್ಯವಾಗಿದೆ, ಆಲ್ರೆಡಿ ಉಂಟಾಗಿರುವಂಥ ಪದಾರ್ಥ ಘಟದಂತೆ ಅಂತ ಹೇಳುವಾಗ ಆ ಘಟ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ. ಆ ಘಟವನ್ನು ಯಾರು ಮಾಡಿದವನು ಅಂತ ಗೊತ್ತಿಲ್ಲ. ಈ ಪಟಕ್ಕೆ ಘಟದ ದೃಷ್ಟಾಂತವನ್ನು ಕೊಟ್ಟು ಮಾಡೋದು ಎಲ್ಲರೂ ಒಪ್ಕೊಳ್ತಾರೆ. ಯಾಕೆಂದರೆ ಘಟವನ್ನು ನೋಡಿರ್ತಾರೆ, ಬೇರೆ ಎಲ್ಲೋ ಯಾರೋ ಮಾಡಿರ್ತಾನೆ ಅದನ್ನು. ಅದರಿಂದ ಘಟ ದೃಷ್ಟಾಂತ ಕಥನ ಮಾತ್ರೇನ ಕಿಂ ಕುಲಾಲೋ ಘಟಕರ್ತ ಸಿದ್ಧೇತ್. ದೃಷ್ಟಾಂತ ಹೇಳಿಬಿಟ್ರೆ ಕುಲಾಲನೇ ಘಟ ಮಾಡಿದವನು ಅಂತ ನಾವು ಸಾಧಿಸಕ್ಕಾಗತ್ತೆಯೇ? ಯದಿ ಹಠಾದಿ ಇಷ್ಟಾಪತ್ತಿ ಏತದ್ಘಟ ಕರ್ತಜನ್ಯ ಕಾರ್ಯತ್ವ ತದ್ಘಟವತ್ ಇತಿ ಸಕರ್ತೃಕತ್ವ ಅನುಮಾನಂ ಸರ್ವಾನುಭವ ಸಿದ್ಧಂ ಕರ್ತಜನ್ಯತ್ವಂ ಕೃತಜನ್ಯ ಮಾತ್ರತ್ವಮೇವ ಅನುಮಾನೇನ ಸಿದ್ಧ್ಯತೆ ನತು ತತ್ ಘಟ ಹೇತುಭೂತ ಕುಲಾಲಗತಂ ವಸ್ತ್ರಭೂಷಣಾದಿಕಂ. ಎಲ್ಲ ಹೇಳೋದು ಇದಕ್ಕೆ ನ್ಯಾಯಶಾಸ್ತ್ರದಲ್ಲಿಯೂ ಒಂದು ವಿಷಯವನ್ನು ಹೇಳ್ತಾರೆ ಅವರು ಹೇಳುವಾಗ ಪೂರ್ವಭಾವಿ ಆಗಿರಬೇಕು. ಅದಕ್ಕೆ ಕಾರಣ ಪೂರ್ವಭಾವಿ ಆಗಿರಬೇಕು. ನಿಯತ ಪೂರ್ವಭಾವಿತ್ವ ಅನ್ನೋದು ಇರಬೇಕು. ಕಾರಣಕ್ಕೆ ನಿಯತ ಪೂರ್ವಭಾವಿತ್ವ ಅನ್ನೋದು ಇರಬೇಕು. ಇಲ್ಲೇ ಹೋದರೆ ಏನಾಗುತ್ತೆ, ಇವಾಗ ಒಂದು ಘಟ ಮಾಡೋಕ್ಕೆ ಕುಲಾಲ ಕಾರಣ ಅಂತ ಹೇಳಿದ್ರೆ, ಕುಂಬಾರ ಘಟ ಮಾಡ್ದ, ಅವನು ಮಣ್ಣಿನಿಂದ ಮಾಡ್ದ, ಮಣ್ಣು ಉಪಾದಾನ ಕಾರಣ. ಆ ಮಣ್ಣನ್ನು ಒಂದು ಗಾಡಿ ತಗೊಂಬಂತಲ್ಲ, ಗಾಡೀಲಿ ಒಂದು ಎತ್ತು ಎಳ್ಕೊಂಬಂತಲ್ಲ, ಆ ಎತ್ತು ಕೂಡ ಕಾರಣ ಆಗಬೇಕು. ಅದನ್ನು ಹೊಡ್ಕೊಂಡು ಬಂದವನು ಅವನು ಕಾರಣ ಆಗಬೇಕು. ಈ ಕುಲಾಲನ ತಂದೆಯೂ ಕಾರಣ ಆಗಬೇಕು. ಯಾಕೆಂದರೆ ಕುಲಾಲ ತಂದೆ ಹೋದ್ರೆ ಕುಲಾಲ ಇರೋದಿಲ್ಲ, ಅವನಿಂದ ಈ ಕಾರ್ಯ ಹೇಳ್ಕೊಂಡು ಹೋದರೆ ಅದಕ್ಕೆ ನಿಯತ ಪೂರ್ವಭಾವಿತ್ವಂ ಅನ್ನೋದು ಒಂದು ಮುಖ್ಯ. ಅದರ ಜೊತೆ ಅದಕ್ಕೆ ಸೇರಿದ ಹಾಗೆ ಇರಬೇಕು, ನಿಯತ ಪೂರ್ವಭಾವಿತ್ವ ಇರಬೇಕು ಕಾರಣತ್ವಕ್ಕೆ. ಇದೆಲ್ಲ ತುಂಬ ವಿಸ್ತಾರವಾಗಿ ನ್ಯಾಯಶಾಸ್ತ್ರದ ಗ್ರಂಥಗಳಲ್ಲಿ ವಿಚಾರ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಇಲ್ಲಿ
ಕುಲಾಲ, ನೀವು ಕುಲಾಲನೆ ಕರ್ತಜನ್ಯತ್ವಂ ಅಂದ್ರೆ ಕುಲಾಲ ಅಂತ ಹೇಳಿ ದೃಷ್ಟಾಂತ ಹೇಳೋದ್ರಿಂದ ಕುಲಾಲನಿಗೆ ಇರುವ ಎಲ್ಲ ವಿಷಯವೂ ಕೂಡ ಈಶ್ವರನಲ್ಲಿಯೂ ಇರಬೇಕು. ಪೃಥ್ವಿ ಎಲ್ಲ ಕಾರ್ಯವಾದ್ದರಿಂದ ಈ ಪ್ರಪಂಚವೆಲ್ಲ ಕಾರ್ಯ, ಇದನ್ನು ಮಾಡಿದವನೊಬ್ಬ ಈಶ್ವರ ಇರಬೇಕು. ಘಟದಂತೆ ಅಂತ ಉದಾಹರಣೆ ಕೊಟ್ಟರೆ, ಘಟವನ್ನು ಮಾಡಿದವನು ಕುಂಬಾರ. ನಾವು ಹೇಳಿದ್ವಿ ಕುಂಬಾರನಿಗೆ ಶರೀರ ಇರೋದ್ರಿಂದ ಈಶ್ವರನಿಗೂ ಶರೀರ ಇರಬೇಕಾಗುತ್ತೆ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ, ಕುಲಾಲನು ಬಟ್ಟೆಯನ್ನು ಹಾಕ್ಕೊಂಡಿದ್ದಾನೆ, ಭೂಷಣಗಳೆಲ್ಲ ಧರಿಸ್ಕೊಂಡಿದ್ದಾನೆ, ಅದೆಲ್ಲ ಇರಬೇಕು ಅಂತ ಹೇಳೋಕ್ಕಾಗತ್ತೀಯ ನೀವು ಅಂತ ವಾದ ಮಾಡ್ತಾರೆ ಅವರು. ಎಲ್ಲ ವಿಷಯನೂ ಸೇರಿಸಿ ಹೇಳೋಕ್ಕಾಗೋದಿಲ್ವಲ್ಲ, ಶರೀರ ಯಾಕೆ ಬೇಕು? ಕೃತಿ ಮಾತ್ರ ಜನ್ಯತ್ವ ಯಾಕೆ ಹೇಳಬಾರ್ದು? ವ್ಯಾಪಾರ ಮಾತ್ರ ಇಟ್ಕೊಳ್ಳಿ, ಅದುವೇ ಮುಖ್ಯ ಅಲ್ಲಿ ಅಂತ ಅವರು ವಾದ ಮಾಡ್ತಾರೆ. ಅದೆಲ್ಲ ಇಲ್ಲಿ ಕಾರ್ಯ ಸಾಮಾನ್ಯಂಪತಿ ಕೃತಿತ್ವೇ ನೈವ ಕಾರಣತ್ವಾತ್. ಒಂದು ಕಾರ್ಯ ಸಾಮಾನ್ಯಕ್ಕೆ ವ್ಯಾಪಾರವೇ ಮುಖ್ಯ ಕಾರಣ. ಆದ್ದರಿಂದ ಕೃತಿಜನ್ಯತ್ವ ಮಾತ್ರ ಅನುಮಾನೇನ ಸಿದ್ಧೇತೆ ಶರೀರಾಧಿಕಮಪಿ. ಶರೀರ ಎಲ್ಲ ಸಿದ್ಧಿಸಲ್ಲ ನಿಮಗೆ. ಯಾಕೆ ಅಂದರೆ ಶರೀರವಿರುವ ಕುಲಾಲನೆ ಘಟವನ್ನು ಮಾಡಿದ್ದಾನೆ ಅಂದರೆ ಅವನು ಶರೀರದೊಳಗೆ ಅವನು ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದಾನೆ, ಆಭರಣಗಳು ಧರಿಸ್ಕೊಂಡಿದ್ದಾನೆ, ಎಲ್ಲ ಮಾಡ್ಕೊಂಡಿದ್ದಾನೆ. ಅದನ್ನು ಕೂಡ ಎಲ್ಲ ಈಶ್ವರನಲ್ಲಿ ಇದೆ ಅಂತ ಒಪ್ಕೊಳ್ಬೇಕಾಗುತ್ತೆ ನೀವು ಅವಾಗ. ಆದ್ದರಿಂದ ಶರೀರವೇ ಇರಬೇಕಾಗಿಲ್ಲ, ವ್ಯಾಪಾರಗಳಿದ್ರೆ ಸಾಕು. ವ್ಯಾಪಾರದಿಂದಲೇ ಒಂದು ಪದಾರ್ಥವನ್ನು ಸೃಷ್ಟಿ ಮಾಡಬೇಕು. ಅದುವೇ ನಿಯತ ಪೂರ್ವಭಾವಿ. ಅಲ್ಲಿ ಅವನ ಶರೀರ ಇಲ್ಲದೆ ಹೋದರೂ ಆಗುತ್ತೆ ಅಂತ ಅವರು ಪೂರ್ವ ಪಕ್ಷಿ ವಾದ ಮಾಡ್ತಾನೆ. ಯಾಕೆ ಅಂದರೆ ಈಶ್ವರನಿಗೆ ಶರೀರ ಒಪ್ಕೊಂಡಿಲ್ಲದೆ ಇರೋದ್ರಿಂದ ಈ ರೀತಿ ವಾದಗಳೆಲ್ಲ ಬರುತ್ತೆ ಇಲ್ಲಿ. ಈಶ್ವರನನ್ನು ಅನುಮಾನದಿಂದ ಸಾಧಿಸಬೇಕು. ಈಶ್ವರನಿಗೆ ಶರೀರವಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಶರೀರಕ್ಕೆ ಕಾರಣ ಇನ್ನೊಬ್ಬ ಇರಬೇಕಾಗುತ್ತೆ. ಜಗತ್ಕಾರಣತ್ವ ಹೇಳೋಕ್ಕಾಗಲ್ಲ ಈಶ್ವರನಿಗೆ. ಶರೀರ ಅನ್ನೋದು ಉತ್ಪನ್ನವಾಗೋ ಪದಾರ್ಥ, ಅದು ಕಾರ್ಯವಾಗೋಯ್ತು. ಶರೀರ ಕಾರ್ಯವಾದರೆ ಅದನ್ನು ಉತ್ಪತ್ತಿ ಮಾಡೋನು ಇನ್ನೊಬ್ಬ ಈಶ್ವರನ ಒಪ್ಕೊಳ್ಬೇಕು ಅವರು. ಅವನಿಗೂ ಶರೀರ ಇದ್ದರೆ ಇನ್ನೊಬ್ಬ ಶರೀರ ಅನವಸ್ಥ ಆಗ್ಬಿಡುತ್ತೆ. ಆದ್ದರಿಂದ ಈಶ್ವರನಿಗೆ ಶರೀರ ಇಲ್ಲ ಅಂತ ಒಪ್ಕೋಬೇಕು ಅವರು. ಆವಾಗಲೇ ಜಗತ್ಕಾರಣನಾದ ಒಬ್ಬ ಸರ್ವಜ್ಞ ಈಶ್ವರ ಅಂತ ಸಾಧಿಸಕ್ಕೆ ಸಾಧ್ಯ ಅನುಮಾನದಿಂದ. ಅವನಿಗೆ ಶರೀರ ಇದ್ದುಬಿಟ್ರೆ ಕಷ್ಟ ಬರುತ್ತೆ. ಯಾಕೆ ಅಂದರೆ ಶರೀರವು ಕಾರಣವಾಯ್ತಲ್ಲ, ಅದನ್ನು ಉತ್ಪತ್ತಿ ಮಾಡೋನು ಇನ್ನೊಬ್ಬ ಇರಬೇಕು ಅವಾಗ. ಆದ್ದರಿಂದ ಈಶ್ವರನಿಗೆ ಶರೀರ ಇಲ್ಲ ಅಂತ ಅವರ ಸಿದ್ಧಾಂತದಲ್ಲಿ ಅದು ಅಭ್ಯುಪಗತ ಸಿದ್ಧಾಂತ ಅಂತ ಹೇಳಲ್ಪಡುತ್ತೆ. ಅವರು ಮಾತ್ರವೇ ಒಪ್ಕೊಂಡಿರುವಂಥ ಸಿದ್ಧಾಂತ. ಅನುಮಾನದಿಂದಲೇ ಸಾಧಿಸೋದ್ರಿಂದ ಇದಕ್ಕೆ ಅವರವರ ಸಿದ್ಧಾಂತಗಳಲ್ಲಿ ಅಭ್ಯುಪಗತ ಸಿದ್ಧಾಂತ ಅಥವಾ ಅದಕ್ಕೆ ಪ್ರತಿತಂತ್ರ ಅಂತಲೂ ಹೇಳ್ಬೋದು. ಪ್ರತಿತಂತ್ರ ಸಿದ್ಧಾಂತ ಅವರಿಗೆ ಅಸಾಧಾರಣವಾದದ್ದು ಅಂತ ಹೇಳ್ಬೋದು. ಅದನ್ನು ಆ ರೀತಿ ಅವರು ಒಪ್ಕೊಂಡಿದ್ದಾರೆ. ಅದನ್ನ ಪ್ರತಿತಂತ್ರ ಅಂದರೆ ಅವರವರಿಗೆ ಅಸಾಧಾರಣವಾದದ್ದು. ಬೇರೆ ಸಿದ್ಧಾಂತಿಗಳು ಒಪ್ಕೊಳ್ಳದೆ ಇವರ ಸಿದ್ಧಾಂತದಲ್ಲಿ ಮಾತ್ರವೇ ಒಪ್ಕೊಂಡಿರೋದು. ಆದರೆ ಈ ಆದರೆ ಶರೀರವಿಲ್ಲ ಅನ್ನೋದು ಬೇರೆ ಎಷ್ಟೋ ಜನನು ಒಪ್ಕೊಂಡಿಲ್ಲ. ಆದ್ದರಿಂದ ಇದು ಅಭ್ಯುಪಗತ ಸಿದ್ಧಾಂತ ಅಂತಾನೆ ಹೇಳೋದು. ಅವರೇ ಒಪ್ಕೊಂಡಿರುವಂಥದ್ದು. ಅವು ನಮ್ಮ ಸಿದ್ಧಾಂತದಲ್ಲಿ ಕೆಲವು ವಿಷಯಗಳು ನಾವು ಒಪ್ಕೊಳ್ತೀವಿ, ಅದನ್ನು ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳೋದು. ಹಾಗೆ ಕೆಲವು ವಿಷಯಗಳು ಇರುತ್ತೆ ಎಲ್ಲ ಸಿದ್ಧಾಂತದಲ್ಲೂ. ಎಲ್ಲ ಸಿದ್ಧಾಂತದಲ್ಲೂ ಸರ್ವತಂತ್ರ ಸಿದ್ಧಾಂತ, ಪ್ರತಿತಂತ್ರ ಸಿದ್ಧಾಂತ, ಅಭ್ಯುಪಗತ ಸಿದ್ಧಾಂತ ಮೂರು ಇರುತ್ತೆ. ಪ್ರಿನ್ಸಿಪಲ್ ಇಟ್ಟುಕೊಂಡಿರ್ತಾರೆ. ಸರ್ವತಂತ್ರ ಅನ್ನೋದು ಎಲ್ಲರೂ ಒಪ್ಕೊಂಡಿರೋ ಕಾಮನ್ ಥಿಂಗ್ಸ್ ಇದ್ದೇ ಇರುತ್ತೆ. ಕಾರ್ಯವಾಗಬೇಕಾದ್ರೆ ಒಂದು ಕಾರಣ ಇರಬೇಕು, ಎಲ್ಲರೂ ಒಪ್ಕೊಳ್ಳೋ ವಿಷಯ ಇದು. ಇದು ಸರ್ವತಂತ್ರ ಸಿದ್ಧಾಂತ. ಅದು ಕಾರ್ಯ ಇರಬೇಕಾದ್ರೆ ಒಬ್ಬ ಕಾರಣ ಇರಬೇಕು, ಕಾರಣ ಇಲ್ಲದೆ ಕಾರ್ಯ ಇರೋಕ್ಕಾಗೋದಿಲ್ಲ. ಎಲ್ಲರೂ ಒಪ್ಕೊಳ್ಳೋ ವಿಷಯ ಇದು. ಕಾರಣ ಇಲ್ಲದೆ ಹೋದರೆ ಕಾರ್ಯ ಇರಕ್ಕೆ ಸಾಧ್ಯವಿಲ್ಲ, ಅದನ್ನು ಎಲ್ಲ ಒಪ್ಕೊಳ್ತಾರೆ. ಇದೆಲ್ಲ ಸರ್ವತಂತ್ರ ಸಿದ್ಧಾಂತಗಳು. ಪ್ರತಿತಂತ್ರ ಸಿದ್ಧಾಂತ ಅನ್ನೋದು ಅವರವರಿಗೆ ಒಪ್ಕೊಂಡಿರುವಂಥ. ಇವಾಗ ನಾವು ಶರೀರಾತ್ಮ ಭಾವ ಅನ್ನೋದು ನಮಗೆ ಪ್ರತಿತಂತ್ರ ಸಿದ್ಧಾಂತ. ಬೇರೆ ಯಾರು ಶರೀರಾತ್ಮ ಭಾವ ಒಪ್ಕೊಂಡಿಲ್ಲ. ಪ್ರಪಂಚಕ್ಕೂ ಪರಮಾತ್ಮನಿಗೂ ಶರೀರಾತ್ಮ ಭಾವ ಬೇರೆ ಯಾರೂ ಒಪ್ಕೊಂಡಿಲ್ಲ. ಇದು ಪ್ರತಿತಂತ್ರ ಸಿದ್ಧಾಂತ. ಈ ರೀತಿ ನಮ್ಮಲ್ಲಿ ಪ್ರತಿತಂತ್ರ ಸಿದ್ಧಾಂತಗಳು ಅನೇಕ ಇದೆ. ಪ್ರಧಾನವಾದದ್ದು ಶರೀರಾತ್ಮ ಭಾವ. ಅದಕ್ಕೆ ಪ್ರಧಾನ ಪ್ರತಿತಂತ್ರ ಅಧಿಕಾರ ಅಂತಲೇ ಸಹಸ್ರಸಾರದಲ್ಲಿ ಒಂದು ಅಧಿಕಾರ, ಪ್ರಧಾನ ಪ್ರತಿತಂತ್ರ ಅಧಿಕಾರ. ಮೂರನೇ ಅಧಿಕಾರವೇ ಆರಂಭದಲ್ಲೇ ಬರುತ್ತೆ, ಶರೀರಾತ್ಮ ಭಾವ. ಹಾಗೆ ಅಭ್ಯುಪಗತ ಅಂದರೆ ಅವರವರು ಒಪ್ಕೊಂಡಿದ್ದಾರೆ ಕೆಲವು ವಿಷಯಗಳು, ಅದನ್ನು ಅವರು ಒಪ್ಕೊಳ್ತಾರೆ. ಹಾಗೆ ಆದ್ದರಿಂದ ಇಲ್ಲಿ ಇವಾಗ ಸಾಂಖ್ಯರು ಒಪ್ಕೊಳ್ತಾರೆ ಪ್ರಕೃತಿಯು ಪುರುಷನು ಸಾಮೀಪ್ಯದಿಂದಲೇ ಪರಿಣಾಮ ಆಗಿಬಿಡುತ್ತೆ ಅಂತ ಒಪ್ಕೊಳ್ತಾರೆ.
ಸಾಮೀಪ್ಯದಿಂದಲೇ ಪರಿಣಾಮ ಆಗ್ಬಿಡುತ್ತೆ ಪ್ರಕೃತಿಯಲ್ಲಿ ಅಂತ ಒಪ್ಕೊಳ್ತಾರೆ. ಇದು ಅವರು ಒಪ್ಕೊಂಡಿರುವಂತಹ ವಿಷಯ. ಆದ್ದರಿಂದ ಅವರವರಿಗೆ ಕೆಲವು ಅಭಿಮುಖ ಸಿದ್ಧಾಂತಗಳು ಇರುತ್ತೆ ಅವರವರಲ್ಲಿ. ಅದನ್ನೆಲ್ಲ ಅದನ್ನು ಇಲ್ಲಿ ಶರೀರ ಶರೀರ ಇರಬೇಕಾ ಇಲ್ಲವೇ, ಒಂದು ಕಾರ್ಯ ಉಂಟಾಗಕ್ಕೆ ಕರ್ತ ಇರಬೇಕು ಅನ್ನೋದು ಎಲ್ಲ ಒಪ್ಕೊಳ್ಬೇಕು. ಕಾರ್ಯ ಆಗಬೇಕಾದ್ರೆ ಒಬ್ಬ ಕರ್ತ ಇರಬೇಕು, ಕಾರಣ ಅನ್ನೋದು ಒಪ್ಕೋಬೇಕು. ಅವನಿಗೆ ಶರೀರ ಇರಬೇಕೇ ಇಲ್ಲವೇ ಅನ್ನೋದೇ ಇಲ್ಲಿ ವಿಷಯ. ಯಾಕೆ ಅಂದರೆ ಅನುಮಾನದಿಂದ ಸಾಧಿಸಬೇಕಾದ್ರೆ ದೃಷ್ಟಾಂತ ಕೊಟ್ಟೇ ಸಾಧಿಸಬೇಕು. ದೃಷ್ಟಾಂತದಲ್ಲಿ ಕೊಡುವ ಎಲ್ಲ ದೃಷ್ಟಾಂತವು ಲೋಕದಲ್ಲಿ ಶರೀರವಿರುವ ಕಾರಣವೇ ಸಿದ್ಧತೆ. ನಮಗೆ ನಿಮಿತ್ತ ಕಾರಣಗಳು ಯಾರೇ ಸಿಕ್ಕಿದ್ರು ಲೋಕದಲ್ಲಿ ಶರೀರವಿರುವಂತಹ ನಿಮಿತ್ತ ಕಾರಣನೇ ಲೋಕದಲ್ಲಿ ಕಂಡುಬರುವಂತಹದ್ದು. ಆದ್ದರಿಂದ ದೃಷ್ಟಾಂತಕ್ಕೂ ದಾಷ್ಟಾಂತಿಕಕ್ಕೂ ವ್ಯಾಪ್ತಿ ಇರಬೇಕಾದ್ರೆ ಇಲ್ಲಿ ಶರೀರವಿರುವವನು ದೃಷ್ಟಾಂತ ಇರೋದ್ರಿಂದ ಶರೀರವಿರುವವನೇ ದಾಷ್ಟಾಂತಿಕದಲ್ಲೂ ಇರಬೇಕು. ಹಾಗೆಯೇ ತರ್ಕ ಅಂದರೆ ಆ ರೀತಿಯ ಅನುಮಾನ ಸರಿಯಾದ ಅನುಮಾನ. ಆದ್ದರಿಂದ ಅದನ್ನು ಇಟ್ಕೊಂಡು ಇಲ್ಲಿ ವಾದ ಮಾಡ್ತಾ ಇದ್ದೀವಿ ನಾವು. ಶರೀರ ಅವ್ರು ಹೇಳಿದ್ರು ಶರೀರವೂ ಬೇಡ, ವ್ಯಾಪಾರಗಳಿದ್ರೂ ಸಾಕು ಅಂತ ಹೇಳ್ತಾರೆ. ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಬರೀ ವ್ಯಾಪಾರದಿಂದ ಒಂದು ಪದಾರ್ಥ ಉಂಟಾಗೋದು ಲೋಕದಲ್ಲೆಲ್ಲೂ ಕಂಡು ಬರೋದಿಲ್ಲ. ಒಬ್ಬ ಚೇತನನು, ಶರೀರವುಳ್ಳ ಚೇತನ, ಅವನು ಕೆಲಸ ಮಾಡಿದ್ರೇ ಕಾರ್ಯ ಉಂಟಾಗುತ್ತೆ ಅನ್ನೋದು. ಆದ್ದರಿಂದ ದೃಷ್ಟಾಂತ ಘಟ ಅಂತ ಕೊಡೋದು ನೀವು ದೃಷ್ಟಾಂತ ಪೃಥ್ವಿಗೆ ನೀವು ಅನ್ವಯ ಮಾಡ್ತೀರಲ್ಲ, ಅದು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಘಟ ಮಾಡಿದವನು ಕುಲಾಲ ಶರೀರ ಇರಬಹುದು, ಪೃಥ್ವಿಯನ್ನು ಮಾಡಿದವನು ಶರೀರ ಇಲ್ಲದೆ ಇರಬಹುದು ಅಂತ ಹೇಳಿದ್ರೆ, ಯಾಕೆಂದರೆ ಘಟವು ವ್ಯಾಪಾರಗಳಿಂದ ಸಿದ್ಧಿ ಆಗುತ್ತೆ, ಪೃಥ್ವಿಯು ಕೆಲವು ವ್ಯಾಪಾರಗಳಿಂದ ಸಿದ್ಧವಾಗುತ್ತೆ. ವ್ಯಾಪಾರಗಳಿದ್ದರೆ ಸಾಕು, ಶರೀರ ಯಾಕೆ ಬೇಕು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಶರೀರ ಇಲ್ಲದೆ ಹೋದರೆ ವ್ಯಾಪಾರ ಮಾಡೋಕ್ಕಾಗೋದಿಲ್ಲ, ಇದು ನಮ್ಮ ಸಿದ್ಧಾಂತ. ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಕಾರ್ಯಸ್ಯ ಯತ್ ಉಪಯುಕ್ತಂ, ಇದರಲ್ಲಿ ಇವಾಗ ಮುಂದಿನ ಶ್ಲೋಕ ಇದು, ಇದರಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದು ಮುಂದಿನ ಶ್ಲೋಕ ಇದೆ, ಯತ್ ಕಾರ್ಯಸ್ಯೋಪಯುಕ್ತಂ. ಕನ್ನಡದಲ್ಲಿ ನೋಡ್ಬಿಡೋಣ, ನಾವು ಸುಲಭ ಆಗಿರುತ್ತೆ ಅದರಲ್ಲಿ. ಆಮೇಲೆ ಇದರಲ್ಲಿ ವಿಸ್ತಾರವಾಗಿ ನೋಡೋಣ. ಮುಂದಿನ ಅನುಮಾನ ಇದು ಅವರು ಹೇಳೋದು. ಯತ್ಕಾರ್ಯಸ್ಯೋಪಯುಕ್ತಂ ತದಿಹ ಭವತು ನಃ ಕಿಂ ಪರೇಣೇತಿ ಚೇನ್ನ ಜ್ಞಾನಾದೇರುದ್ಭವೇ ತದ್ವಿಷಯ ನಿಯಮನೇಪಿ ಅರ್ಥನಾದಿಂದ್ರಿಯಾದೇಹೇ. ಇಂದ್ರಿಯಗಳೆಲ್ಲ ಪ್ರಯೋಜನವಿದೆ ಅಂತ ಅರ್ಥ. ನಿತ್ಯಂ ಜ್ಞಾನಂ ವಿಭೋಹೋ ತನ್ನ ನಿಯತ ವಿಷಯಂ ತೇನ ನಾನ್ಯಾರ್ಥನಂ ಚೇತ್ ನಾನಿತ್ಯಸ್ಯೈವ ದೃಷ್ಟೇಃ ತವ ಕಥಮಜ ಸಂಯೋಗ ಭಂಗೋನ್ಯಥಾ ಸ್ಯಾತ್. ಅವರ ದರ್ಶನದಲ್ಲಿ ಕೆಲವು ವಿಷಯಗಳು ಒಪ್ಕೊಳ್ತಾರೆ, ಕೆಲವು ವಿಷಯಗಳು ಒಪ್ಕೊಳ್ಳಲ್ಲ. ಅದರಲ್ಲಿಯೇ ಪರಸ್ಪರ ವಿರೋಧ ಬರುತ್ತೆ. ಅದನ್ನು ತೋರಿಸ್ತಾರೆ ಇಲ್ಲಿ. ಈಗ ಕಾರ್ಯಸ್ಯ ಯತ್ ಉಪಯುಕ್ತಂ, ಯಾವುದು ಕಾರ್ಯಕ್ಕೆ ಉಪಯುಕ್ತೋ ಅದನ್ನು ಮಾತ್ರ ಒಪ್ಕೊಳ್ತೀವಿ ನಾವು ಕರ್ತೃತ್ವದಲ್ಲಿ. ಯಾವುದು ಅದು ಅಂದರೆ ಕೃತಿಜನ್ಯತ್ವ ಅಷ್ಟೇ, ವ್ಯಾಪಾರದಿಂದ ಉಂಟಾಗುತ್ತೆ ಅಷ್ಟೇ ನಾವು ಒಪ್ಕೊಳ್ಬೇಕು. ತದಿಹ ಭವತು ನಃ ಕಿಂ ಪರೇಣ, ಶರೀರ ಎಲ್ಲ ಯಾಕೆ ಬೇಕು ನಮಗೆ? ಕಾರ್ಯಕ್ಕೆ ಯಾವುದು ಉಪಯುಕ್ತ? ವ್ಯಾಪಾರಗಳನ್ನು ಮಾಡಬೇಕು. ಅವನು ಘಟ ತರಬೇಕು, ಮಣ್ಣನ್ನು ಅದರಲ್ಲಿ ಇಡಬೇಕು, ದಂಡದಿಂದ ಸುತ್ತಿಸ್ಬೇಕು. ಈ ವ್ಯಾಪಾರಗಳನ್ನು ಮಾಡಿದ್ರೆ ಘಟ ಉತ್ಪನ್ನವಾಗಿಬಿಡುತ್ತೆ. ಮಾಡೋವನಿಗೆ ಶರೀರ ಇರಬೇಕು ಅಂತೆಲ್ಲ ಯಾಕೆ ಒಪ್ಕೊಳ್ಬೇಕು ನಾವು? ಕಿಂ ಪರೇಣ ಇತಿ ಚೇತ್ ನಾ, ಇಲ್ಲಿವರೆಗೂ ಪೂರ್ವ ಪಕ್ಷ ಅದು ಹೇಳಿದ್ರೆ ಸರಿ ಇಲ್ಲ, ಇದು ಸರಿ ಇಲ್ಲ ನೀವು ಹೇಳೋದು. ಯಾಕೆ ಅಂದರೆ ಜ್ಞಾನಾದೇಹೇ ಉದ್ಭವೇ ತದ್ವಿಷಯ ನಿಯಮನೇಪಿ ಅರ್ಥನಾತ್ ಇಂದ್ರಿಯಾದೇಹೇ. ಆ ವಿಷಯಗಳಿವಾಗ ಜ್ಞಾನ ಚಿಕೀರ್ಷ ಪ್ರಯತ್ನ ಮೂರು ಇರಬೇಕು. ಜ್ಞಾನ ಚಿಕೀರ್ಷ ಪ್ರಯತ್ನ ಇರಬೇಕು ಒಂದು ಕಾರ್ಯದಲ್ಲಿ. ಇದೆಲ್ಲ ಇರಬೇಕಾದ್ರೆ ಶರೀರೇಂದ್ರಿಯಗಳಿಲ್ಲದೆ ಆಗೋದಿಲ್ಲ. ಇಂದ್ರಿಯಗಳಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಕಾರ್ಯಸ್ಯೇತು ಉಪಯುಕ್ತಂ ತದಿಹನಃ ಭವತು ಕಿಂ ಪರೇಣ ಪೃಥಿವ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಎಂಬ ಅನುಮಾನದಲ್ಲಿ ಪೃಥಿವ್ಯಾದಿ ಕಾರ್ಯಗಳ ರಚನೆಗೆ ಬೇಕಾದ ಜ್ಞಾನ ಶಕ್ತಿಗಳು ಮಾತ್ರ ಪ್ರಕೃತ ಪಕ್ಷವಾದ ಈಶ್ವರಲ್ಲಿ ಸಿದ್ಧಿಸುತ್ತೆ. ಯಾಕೆಂದರೆ ಕೃತಿಜನ್ಯತ್ವಕ್ಕೆ ಅಷ್ಟಿದ್ರೂ ಸಾಕು, ಜ್ಞಾನ ಶಕ್ತಿ ಇದ್ರೂ ಸಾಕು, ಅವನಿಗೆ ಶರೀರ ಬೇಕಾಗಿಲ್ಲ. ಹೊರತು ಪ್ರಕೃತ ಕಾರ್ಯಕ್ಕೆ ಸಂಬಂಧವಿಲ್ಲದಂತಹ ಕರ್ಮವಶ್ಯತ್ವಾದಿಗಳು ಸಿದ್ಧಿಸಲು ಸಾಧ್ಯವಿಲ್ಲ. ಜ್ಞಾನಶಕ್ತಿ ನೀವು ಹೇಳ್ತಿರಲ್ಲ, ಸರ್ವಜ್ಞ ಸರ್ವಶಕ್ತ ಅಂತ ಹೇಳ್ತಿರಲ್ಲ, ಅದನ್ನು ನಾವು ಒಪ್ಕೊಳ್ತೀವಿ. ಅವನು ಸರ್ವಜ್ಞ ಸರ್ವಶಕ್ತ, ಅದರಿಂದ ಮಾಡ್ತಾನೆ. ಅವನಿಗೆ ಕರ್ಮವಶ್ಯತ್ವ ಇಲ್ಲ, ಇರಬೇಕಾಗಿಲ್ಲ. ಅವನಿಗೆ ಕಾರ್ಯರಚನೆಗೆ ಬೇಕಾಗಿರೋದು ಜ್ಞಾನಶಕ್ತಿಯಾದಿಗಳೇ ಹೊರತು ಕರ್ಮ ಅಲ್ಲ. ಜ್ಞಾನ ಶಕ್ತಿ ಇದ್ರೂ ಸಾಕು, ನಿತ್ಯವಾದ ಜ್ಞಾನವಿದೆ ಅವನಿಗೆ,
ಅದು ಒಪ್ಕೊಳ್ತಾರೆ. ಅವರಲ್ಲಿ ಏನು ವಿರೋಧ ಅಂತ ಹೇಳಿದ್ರೆ, ಚೇತನನಿಗೆ ಆತ್ಮರುಗಳಿಗೆಲ್ಲ ಜ್ಞಾನವು ಅನಿತ್ಯ, ಈಶ್ವರನಿಗೆ ಮಾತ್ರ ನಿತ್ಯ, ಈಗ ಒಪ್ಕೊಂಡಿದ್ದಾರೆ ಅವರು. ಇದಕ್ಕೇನು ಪ್ರಮಾಣವಿದೆ ಅಂತ ಹೇಳಿದ್ರೆ, ಅದೇನು ಅನುಮಾನದಿಂದ ಹಾಗೆ ನಾವು ಹಾಗೆ ಊಹೆ ಮಾಡ್ಕೋಬಹುದು. ಇಲ್ಲದೆ ಹೋದರೆ ಅವನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ನಿತ್ಯವಾದ ಜ್ಞಾನ ಇಲ್ಲದೆ ಹೋದರೆ, ಅವನಿಗೆ ಅನಿತ್ಯವಾಗಿಬಿಟ್ರೆ ಆವಾಗ ಸೃಷ್ಟಿ ಹೇಗೆ ಮಾಡ್ತಾನೋ ಅವನು ಜಗತ್ತನ್ನು. ಆದ್ದರಿಂದ ಅವನಿಗೆ ಜ್ಞಾನ ನಿತ್ಯವಾಗಿರಬೇಕು. ಜ್ಞಾನ ನಿತ್ಯವಾಗಿದ್ದರೆ ಅದಕ್ಕೆ ದೋಷ ಇರೋದಿಲ್ಲ, ಯಾಕೆಂದರೆ ಆ ಜ್ಞಾನಕ್ಕೆ ಕಾರಣ ಇರೋದಿಲ್ಲ. ನಿತ್ಯವಾದ ಪದಾರ್ಥಗಳಿಗೆ ಕಾರಣವಿಲ್ಲ. ಕಾರಣ ದೋಷ ಅನ್ನೋದು ಇರೋದಿಲ್ಲ ಅವನ ಜ್ಞಾನದಲ್ಲಿ. ಕಾರಣ ಇತ್ತು ಅಂತ ಹೇಳಿದ್ರೆ ಕಾರಣದಲ್ಲಿರೋ ದೋಷಗಳೆಲ್ಲ ಕಾರ್ಯದಲ್ಲಿ ಬರುತ್ತೆ. ಈಗ ಮಣ್ಣಿನಲ್ಲಿ ದೋಷ ಇದ್ದರೆ ಘಟದಲ್ಲಿ ದೋಷ ಬರುತ್ತೆ. ಕಾರಣದ ದೋಷಗಳು ಕಾರ್ಯಕ್ಕೆ ಬರುತ್ತೆ. ನಿತ್ಯವಾದ ಪದಾರ್ಥಕ್ಕೆ ಕಾರಣವೇ ಇಲ್ಲದೆ ಇರೋದ್ರಿಂದ ಕಾರಣ ದೋಷಗಳು ಇರೋದಿಲ್ಲ ಅದರಲ್ಲಿ. ಈಶ್ವರನ ಜ್ಞಾನ ನಿತ್ಯ ಅಂತ ನಾವು ಒಪ್ಕೊಳ್ತೀವಿ. ಅವನ ಜ್ಞಾನ ನಿತ್ಯವಾದ್ದರಿಂದ ಅದಕ್ಕೆ ಒಂದು ಕಾರಣ ಇಲ್ಲ. ಆದ್ದರಿಂದ ಅವನ ಜ್ಞಾನದಲ್ಲಿ ಯಾವ ದೋಷವೂ ಇಲ್ಲ. ಆದ್ದರಿಂದ ಅವನು ಸೃಷ್ಟಿ ಮಾಡಬಹುದು, ಜಗತ್ತನ್ನೆಲ್ಲ ಸೃಷ್ಟಿ ಮಾಡಬಹುದು ಅವನು. ಇದಕ್ಕೆ ದೃಷ್ಟಾಂತ ಕೊಡುವಾಗ ಘಟದ ದೃಷ್ಟಾಂತ ಕೊಟ್ಟರು. ಅದರಲ್ಲಿಯೇ ಅನುಮಾನದಲ್ಲಿರುವ ತೊಂದರೆ ಇದುವೆ. ಅನುಮಾನಕ್ಕೆ ದೃಷ್ಟಾಂತಕ್ಕೂ ದಾಷ್ಟಾಂತಿಕಕ್ಕೂ ವ್ಯಾಪ್ತಿ ಇರಬೇಕು. ಇಲ್ಲದೆ ಹೋದರೆ ಅನುಮಾನ ಸತ್ತರ್ಕ ಆಗೋದಿಲ್ಲ. ಅದು ನೀವು ಸಿದ್ಧಾಂತ ನಿಮ್ಮ ಇಷ್ಟಕ್ಕೆ ಒಪ್ಕೊಂಡ್ರೆ, ಅದರಿಂದ ನೀವು ಸಾಧಿಸ್ಕೊಂಡ್ರೆ ಯಾರು ತರ್ಕ ಮಾಡೋಕ್ಕಾಗೋದಿಲ್ಲ ಆವಾಗ ಅಂತ ಹೇಳ್ತಾರೆ. ತರ್ಕದಲ್ಲಿ ಸರಿಯಾದ ತರ್ಕಗಳನ್ನು ಸದ್ಧೇತುಗಳೊಡನೆ ನಿರೂಪಣೆ ಮಾಡಬೇಕು. ಹಾಗೆ ಮಾಡಿ ಜಗತ್ಕರ್ತ ಆದ ಈಶ್ವರನನ್ನು ಅನುಮಾನದಿಂದ ಸಾಧಿಸೋಕ್ಕಾಗೋದಿಲ್ಲ ಅನ್ನೋದು ಸಿದ್ಧಾಂತ. ಅದನ್ನು ಅನುಮಾನದಿಂದ ಏನಾದರೂ ನೀವು ಸಾಧಿಸೋಕ್ಕಾಗೋದಿಲ್ಲ. ಅದಕ್ಕೆ ಮೇಲೆ ಇನ್ನೂ ಬೇಕಾದಷ್ಟು ಕಷ್ಟಗಳು ಬರುತ್ತೆ ಅವರಿಗೆ. ಆದರೂ ಹಾಗೆ ಒಪ್ಕೊಂಡಿದ್ದಾರೆ ಅವರು ಸಿದ್ಧಾಂತದಲ್ಲಿ. ಆದ್ದರಿಂದ ಇಲ್ಲಿ ಕರ್ತ ಅಂತ ಹೇಳಿದ್ರೆ ಯಾರು? ಪ್ರಯತ್ನವಾನ್ ಅಂತ ಅರ್ಥ. ಪ್ರಯತ್ನ ಮಾಡೋಕ್ಕೆ, ಪ್ರಯತ್ನ ಅನ್ನೋದೇನು? ಜ್ಞಾನಜನ್ಯ, ಜ್ಞಾನದಿಂದ ಉಂಟಾಗುತ್ತೆ ಪ್ರಯತ್ನ. ಆದ್ದರಿಂದ ಅವನಿಗೆ ಮನಸ್ಸಿದ್ರೆ ಸಾಕು ಅಂದರು. ಮನಸ್ಸು ನಿತ್ಯ, ನೈಯಾಯಿಕರ ಸಿದ್ಧಾಂತದಲ್ಲಿ ಮನಸ್ಸು ಅನ್ನೋ ಪದಾರ್ಥ ನಿತ್ಯ. ಆದ್ದರಿಂದ ಅದನ್ನು ಒಪ್ಕೊಂಡಿದ್ದಾರೆ ಅವರು. ಆತ್ಮ, ಮನಸ್ಸು ಇದೆಲ್ಲ ದಿಗಾತ್ಮಕ, ದಿಕ್, ಆತ್ಮ, ಮನಸ್ಸು ಇದೆಲ್ಲ ನಿತ್ಯವಾದ ಪದಾರ್ಥಗಳು ಅವರಿಗೆ. ಆದ್ದರಿಂದ ನಿತ್ಯವಾದ ಮನಸ್ಸಿದೆ ಅವನಿಗೆ, ಸಂಕಲ್ಪ ಮಾಡಿ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದ ಪ್ರಯತ್ನ ಅನ್ನೋದೇನು? ಜ್ಞಾನದಿಂದ ಉಂಟಾಗುತ್ತೆ. ಜ್ಞಾನಕ್ಕೆ ಕರ್ಮ ಕಾರಣವಲ್ಲ, ಯಾಕೆಂದರೆ ಈಶ್ವರನ ಜ್ಞಾನ ನಿತ್ಯ, ಕರ್ಮದಿಂದ ಉಂಟಾದ್ದಲ್ಲ ಅವನ ಕಾರಣ. ಆದ್ದರಿಂದ ಇಷ್ಟು ಮಾತ್ರವೇ ಈಶ್ವರನಿಗೆ ಸಿದ್ಧಿಸುತ್ತೆ ಹೊರತು ಕರ್ಮವಶ್ಯತ್ಯ ಸಿದ್ಧಿಸೋದಿಲ್ಲ ಅಂತ ಪೂರ್ವ ಪಕ್ಷ. ಇದು ಮೊದಲ ಸಾಲಿಗೆ ಅರ್ಥ. ಇದು ಇಲ್ಲಿ ಹೇಳುವಾಗ ಶ್ರೋತ್ರಲ್ಲಿ ಯತ್ಕಾರ್ಯಸ್ಯ ಉಪಯುಕ್ತಂ ತದಿಹ ಭವತುನಃ ಕಿಂ ಪರೇಣ ಅಂತ ಹೇಳೋದು ಪೂರ್ವ ಪಕ್ಷ. ಮೊದಲ ಸಾಲಿನಲ್ಲಿ ಹೇಳೋದು ಮೊದಲ ಭಾಗ. ಒಂದು ಪಾದದಲ್ಲಿ ಹೇಳಿರೋ ಅರ್ಥ ಇಷ್ಟು. ಕಾರ್ಯಕ್ಕೆ ಬೇಕಾದದ್ದು ಜ್ಞಾನಶಕ್ತಿಯಾದಿಗಳು. ಜ್ಞಾನ ಪ್ರಯತ್ನ ಅನ್ನೋದು ಜ್ಞಾನದಿಂದಲೇ ಉಂಟಾಗುತ್ತೆ. ಕರ್ತ ಅಂತ ಹೇಳೋನು ಪ್ರಯತ್ನ ಮಾಡುವಂಥ ಅವನು. ಆದ್ದರಿಂದ ಅಷ್ಟು ಮಾತ್ರವೇ ಈಶ್ವರನಿಗೆ ಸಿದ್ಧಿಸುತ್ತೆ ಹೊತ್ತು ಅವನಿಗೆ ಕರ್ಮವಶ್ಯತ್ವ ಅನ್ನೋದು ಸಿದ್ಧಿಸೋದಿಲ್ಲ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಚೇತ್ ನ ಜ್ಞಾನಾದೇಹೇ ಉದ್ಭವೇ ವಿಷಯ ನಿಯಮನೇಪಿ ಇಂದ್ರಿಯಾದೇಹೇ ಅರ್ಥನಾತ್. ಅರ್ಥನಾತ್ ಅಂದರೆ ಪ್ರಯೋಜನ ಇದೆ ಅಂತ ಅರ್ಥ. ಅದ್ರದ್ದು ಪ್ರಯೋಜನ ಇರಬೇಕು, ಅದೆಲ್ಲ ಅದಿರಲೇಬೇಕು. ಯಾಕೆ ಅಂದರೆ ಪ್ರಯತ್ನಕ್ಕೆ ಕಾರಣವಾಗಿ ಜ್ಞಾನ ಹೇಗೆ ಅವಶ್ಯಕವೋ ಹಾಗೆಯೇ ಜ್ಞಾನಕ್ಕೆ ಇಂದ್ರಿಯ ಅವಶ್ಯಕ. ಆ ಇಂದ್ರಿಯಕ್ಕೆ ಆಶ್ರಯವಾಗಿ ದೇಹ ಅವಶ್ಯಕ. ಇದಕ್ಕೆಲ್ಲ ಮೂಲ ಕಾರಣವಾಗಿ ಕರ್ಮ ಅವಶ್ಯಕ. ಎಲ್ಲವೂ ಅವಶ್ಯಕವಾದ್ದರಿಂದ ಅನುಮಾನದಿಂದ ಇದೆಲ್ಲ ಸಿದ್ಧಿಸಲೇಬೇಕು. ಇಲ್ಲದೆ ಹೋದರೆ ಪ್ರಯತ್ನಕ್ಕಿಂತಲೂ ಅತಿರಿಕ್ತವಾದ ಜ್ಞಾನವು ಸಿದ್ಧಿಸೋದಿಲ್ಲ. ಪ್ರಯತ್ನಕ್ಕಿಂತ ಬೇರೆಯಾದ ಜ್ಞಾನ ಸಿದ್ಧಿಸೋದಿಲ್ಲ. ಜ್ಞಾನ ಇರಬೇಕಾದ್ರೆ ಜ್ಞಾನಕ್ಕೆ ಎಂದಿಂದ ಉಂಟಾಗುತ್ತೆ ಜ್ಞಾನ? ಇಂದ್ರಿಯ ಉಂಟಾಗಬೇಕು. ಅವ್ರು ಹೇಳಿದ್ರು ಮನಸ್ಸಿಂದ ಉಂಟಾಗುತ್ತೆ, ಮನಸ್ಸು ನಿತ್ಯ ಅಂತ ಹೇಳ್ತಾರೆ. ಅದನ್ನು ಮುಂದೆ ಆ ಅನುಗಳೆಲ್ಲ ಬರುತ್ತೆ. ಜ್ಞಾನಕ್ಕೆ ಇಂದ್ರಿಯ ಬೇಕು. ಇಂದ್ರಿಯ ಎಲ್ಲಿರುತ್ತೆ? ಇಂದ್ರಿಯಕ್ಕೆ ಆಶ್ರಯ ದೇಹ ತಾನೇ. ದೇಹ ಆಶ್ರಯ ಇಲ್ಲದೆ ಇಂದ್ರಿಯ ಹೇಗಿರಕ್ಕೆ ಸಾಧ್ಯ? ಆಶ್ರಯವಿಲ್ಲದೆ ದೇಹವೇ ಇಲ್ಲದೆ ಹೋದರೆ ಇಂದ್ರಿಯ ಎಲ್ಲಿರಕ್ಕೆ ಸಾಧ್ಯ? ಆಶ್ರಯವಾದ ದೇಹ ಇರಬೇಕು. ಆ ದೇಹ ಬರಬೇಕಾದ್ರೆ ಅವನಿಗೆ ಯಾವುದೋ ಒಂದು ಕಾರಣದಿಂದ ತಾನೇ ಉಂಟಾಗಬೇಕು. ದೇಹ ಒಂದು ಕಾರ್ಯವಾಗೋಯ್ತು, ಅದಕ್ಕೆ ಕಾರಣವಿರಬೇಕು. ಆದ್ದರಿಂದ ಅದಕ್ಕೆ ಕಾರಣವಾದ ಕರ್ಮ ಇರಬೇಕು. ಇದೆಲ್ಲವೂ ಕೂಡ ನೀವು
ದೃಷ್ಟಾಂತದಲ್ಲಿಯೂ ಈ ರೀತಿಯೇ ಇದೆ. ಅವ್ರು ಹೇಳಿದ್ರು ವಿಭೋಹೋ ಜ್ಞಾನಂ ನಿತ್ಯಂ, ಇದನ್ನು ಒಪ್ಕೊಳ್ತಾರೆ. ತತ್ ನ ನಿಯತ ವಿಷಯ ತೇನ ಅನ್ಯಾರ್ಥನಂ ನ ಚೇತ್, ಇದು ತಿರ್ಗಾ ಅದಕ್ಕೆ ಅದ್ರ ಮೇಲೆ ಅವ್ರು ಮಾಡುವ ಆಕ್ಷೇಪ. ಪರಮಾತ್ಮನ ಜ್ಞಾನ ನಿತ್ಯ, ಆತ್ಮರುಗಳ ಜ್ಞಾನ ಅನಿತ್ಯ ಆದರೂ ಪರಮಾತ್ಮನಿಗೆ ಮಾತ್ರ ನಿತ್ಯ, ಅದನ್ನು ಅವರು ಒಪ್ಕೊಂಡಿದ್ದಾರೆ. ಆತ್ಮನ ಜ್ಞಾನ ಅನಿತ್ಯ ಅಂತಲೇ ಒಪ್ಕೊಂಡದ್ದು. ಉತ್ಪನ್ನವಾಗುತ್ತೆ, ನಾಶವಾಗಿಬಿಡುತ್ತೆ. ನಿತ್ಯವಾದ ಜ್ಞಾನವಿಲ್ಲ ಆತ್ಮನಿಗೆ. ಅವನ ಸ್ವರೂಪ ಪರಮಾಣು ಸ್ವರೂಪ, ಆತ್ಮನಿಗೆ ಜಡ ಸ್ವರೂಪ ಅವನು. ಆದರೆ ಜ್ಞಾತೃತ್ವ ಇದೆ ಅವನಿಗೆ. ಆ ಜ್ಞಾನವು ಕೂಡ ಅನಿತ್ಯವಾದದ್ದು. ಈ ರೀತಿ ನೈಯಾಯಿಕರು ಒಪ್ಕೊಂಡಿರೋದು. ಆದರೆ ಈಶ್ವರನ ಜ್ಞಾನ ಮಾತ್ರ ನಿತ್ಯ ಮತ್ತು ಕೆಲವಸ್ತು ವಿಷಯಕವಾಗದೆ ಸರ್ವ ವಿಷಯಕವಾಗಿದೆ. ಆದ್ದರಿಂದ ಅವನಿಗೆ ಜ್ಞಾನ ಉತ್ಪತ್ತಿಯಾಗಲಿ ವಿಷಯ ಸಂಬಂಧಕ್ಕಾಗಲಿ ಇಂದ್ರಿಯಗಳ ಅಪೇಕ್ಷೆ ಬರೋದಿಲ್ಲ ಅಂತ ಹೇಳಿದ್ರೆ, ಅನಿತ್ಯಸ್ಯೈವ ದೃಷ್ಟೇ, ಲೋಕದಲ್ಲಿಯೂ ಎಲ್ಲಿಯೂ ಇಂತಹ ನಿತ್ಯವಾದ ಸರ್ವ ವಿಷಯಕವಾದ ಜ್ಞಾನವನ್ನು ಯಾರು ಎಂದು ತಿಳಿದವರಿಂದ ವ್ಯಾಪ್ತಿ ಗ್ರಹಣ ಹೇಗೆ ಮಾಡ್ತೀರಾ ನೀವು? ದೃಷ್ಟಾಂತಕ್ಕೂ ದಾಷ್ಟಾಂತಕ್ಕೂ ವ್ಯಾಪ್ತಿ ಇಲ್ಲ. ಘಟವನ್ನು ದೃಷ್ಟಾಂತ ಕೊಟ್ಟು ಕುಲಾಲನ ಹೇಳಿದ್ರೆ ಕುಲಾಲನ ಜ್ಞಾನ ಅನಿತ್ಯ, ಅವನಿಗೆ ಸರ್ವ ವಿಷಯಕವಾದ ಜ್ಞಾನವಿಲ್ಲ. ಲೋಕದಲ್ಲಿ ಯಾರನ್ನೇ ತಗೊಂಡ್ರು ಕೂಡ ಎಲ್ಲ ಆತ್ಮರುಗಳ ಜ್ಞಾನವೂ ಅನಿತ್ಯ. ಅವರ ಪ್ರಕಾರ ಇದು ನೈಯಾಯಿಕರೇ ಹೇಳೋ ವಿಷಯ. ಆತ್ಮರುಗಳ ಜ್ಞಾನ ಅನಿತ್ಯ, ಎಲ್ಲ ವಿಷಯಕವಾದ ಜ್ಞಾನ ಎಲ್ಲರಿಗೂ ಇಲ್ಲ. ಇಂತಹ ಒಂದು ದೃಷ್ಟಾಂತ ಕೊಟ್ಟು ಸರ್ವ ವಿಷಯಕವಾದ ಜ್ಞಾನವುಳ್ಳ ನಿತ್ಯವಾದ ಜ್ಞಾನವುಳ್ಳವನ್ನು ಹೇಗೆ ಸಾಧಿಸ್ತೀರಾ ನೀವು? ಅದು ವಿರೋಧ ತರ್ಕದಲ್ಲಿ. ಆದ್ದರಿಂದ ವ್ಯಾಪ್ತಿ ಗ್ರಹಣ ಕಾಲದಲ್ಲಿ ಈ ಅಂಶ ತೋರಲು ಸಾಧ್ಯವಿಲ್ಲದ ಕಾರಣ, ವ್ಯಾಪ್ತಿ ಗ್ರಹಣದಲ್ಲಿ ಇದ್ಯಾವುದು ದೃಷ್ಟಾಂತದಲ್ಲಿ ಇಲ್ಲದೆ ಇರೋದನ್ನು ದಾಷ್ಟಾಂತಿಕದಲ್ಲಿ ಹೇಗೆ ಸಾಧ್ಯ? ಇದು ಲೋಕಾನುಭವಕ್ಕೆ ವಿರುದ್ಧವಾಗಿ ನಿತ್ಯವಾದ ಜ್ಞಾನಾದಿಗಳು ಅನುಮಾನದಿಂದ ಸಿದ್ಧಿಸಕ್ಕೆ ಸಾಧ್ಯವಿಲ್ಲ. ಇಲ್ಲೇ ಹೋದರೆ ಅವರು ಇನ್ನೊಂದು ಅವರು ಒಪ್ಕೊಂಡಿರೋದ್ರಲ್ಲೇ ಒಂದು ವಿರೋಧವನ್ನು, ಇವಾಗ ಅವರು ಹೇಳಿದ ವಾದವನ್ನು ಈಗ ತಳ್ಳಿ ಹಾಕಿದ್ರು ಪ್ರತಿತರ್ಕದಿಂದ. ಘಟದೃಷ್ಟ ಅಂತ ಕೊಟ್ಟು ನೀವು ಪ್ರಯತ್ನ ಬೇಕು, ಪ್ರಯತ್ನಕ್ಕೆ ಜ್ಞಾನ ಇದ್ದರೆ ಸಾಕು ಅಂತ ಹೇಳಿ ನೀವು, ಜ್ಞಾನವು ನಿತ್ಯವಾದದ್ದು, ಈಶ್ವರನಿಗೆ ಸರ್ವವಿಷಯಕವಾದದ್ದು, ಸರ್ವಜ್ಞ ಅಂತ ಹೇಳಿದ್ರೆ, ಲೋಕದಲ್ಲಿ ಘಟಾದಿ ದೃಷ್ಟಾಂತ ಕೊಡುವಾಗ ಲೋಕದಲ್ಲಿ ಯಾವ ದೃಷ್ಟಾಂತದಲ್ಲಿಯೂ ಎಲ್ಲಿಯೂ ನಿತ್ಯವಾದ ಜ್ಞಾನ ಇರುವ ಆತ್ಮನು ಸಿಗೋಸಿಲ್ಲ, ಸರ್ವವಿಷಯಕವಾದ ಜ್ಞಾನವುಳ್ಳ ಆತ್ಮನು ಸಿದ್ಧಿಸೋದಿಲ್ಲ. ನಿಮಗೆ ಯಾವ ದೃಷ್ಟಾಂತವನ್ನು ಕೊಡೋಕ್ಕಾಗೋದಿಲ್ಲ. ಈ ದೃಷ್ಟಾಂತ ಘಟಾದಿ ದೃಷ್ಟಾಂತ ಕೊಟ್ಟು ಈ ರೀತಿ ಅದಕ್ಕೆ ವಿರುದ್ಧವಾದವನ್ನು ದಾಷ್ಟಾಂತಿಕದಲ್ಲಿ ಹೇಗೆ ಸಾಧಿಸ್ತೀರಾ ನೀವು ಅನ್ನೋದು ಪ್ರಶ್ನೆ. ಆದ್ದರಿಂದ ನಿಮ್ಮ ತರ್ಕವು ಸರಿ ಇಲ್ಲ ಅನ್ನೋದು ಇಲ್ಲಿ. ಲೋಕದಲ್ಲೆಲ್ಲ ಅನಿತ್ಯವಾದ ಜ್ಞಾನವೇ ಕಂಡುಬರ್ತಿದೆ. ಅದರಲ್ಲಿಯೂ ಕೂಡ ಅಲ್ಪ ವಿಷಯಕವಾದ ಜ್ಞಾನ, ಸರ್ವವಿಷಯಕವಾದ ಜ್ಞಾನ ಯಾರಿಗೂ ಕಂಡುಬರೋದಿಲ್ಲ. ಆದ್ದರಿಂದ ಯಾವ ದೃಷ್ಟಾಂತವನ್ನು ಕೊಟ್ಟು ನೀವು ಈಶ್ವರನನ್ನು ಸಾಧಿಸೋಕ್ಕಾಗೋದಿಲ್ಲ ಅನುಮಾನದಿಂದ. ದೃಷ್ಟಾಂತಕ್ಕೂ ಅದಕ್ಕೂ ವ್ಯಾಪ್ತಿ ಇರಬೇಕು. ವ್ಯಾಪ್ತಿ ಗ್ರಹಣದಲ್ಲಿ ಇದು ಇಲ್ಲದೇ ಇರೋ ವಿಷಯವನ್ನು ನಾವು ಗ್ರಹಿಸೋದಕ್ಕೆ ಆಗೋದಿಲ್ಲ. ಅದು ಆಮೇಲೆ ಅವರೇ ಒಪ್ಕೊಂಡಿರೋ ವಿಷಯದಲ್ಲಿ ವಿರೋಧ ತೋರಿಸ್ತಾರೆ. ಅಜ ಸಂಯೋಗ ಭಂಗ ಕಥಂ ಸ್ಯಾತ್ ಅಂತ ಹೇಳಿದ್ರು. ಲೋಕಾನುಭವಕ್ಕೆ ವಿರೋಧವಾದದನ್ನು ನಾವು ಅನುಮಾನದಿಂದ ಸಾಧಿಸ್ತೀವಿ ಅಂತ ಅವರು ಹೇಳಿದ್ರೆ, ಲೋಕಾನುಭವಕ್ಕೆ ವಿರುದ್ಧವಾಗಿ ಇಲ್ಲಿ ಅನಿತ್ಯವಾಗಿರಬಹುದು, ಆದರೆ ಈಶ್ವರನ ನಿತ್ಯ. ಇಲ್ಲಿ ಅಲ್ಪ ವಿಷಯಕವಾಗಿರ್ಬೋದು, ಈಶ್ವರ ಸರ್ವ ವಿಷಯಕವಾದ ಜ್ಞಾನವಿದೆ, ಎಲ್ಲ ತಿಳಿದಿದೆ, ಅನುಮಾನದಿಂದ ನಾವು ಇದು ಸಾಧಿಸ್ತೀವಿ ಅಂತ ಹೇಳಿದ್ರೆ, ನೀವೇ ಒಪ್ಕೊಂಡಿರುವ ವಿಷಯದಲ್ಲಿ ಇದಕ್ಕೆ ವಿರೋಧ ಬರುತ್ತೆ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ನಿತ್ಯ ಸಂಯೋಗವನ್ನು ಅವರು ಒಪ್ಕೊಂಡಿಲ್ಲ. ಸಮವಾಯ ಅನ್ನೋದು ಒಂದೇ ನಿತ್ಯ. ಅವರು ಎರಡು ವಿಧವಾದ ಸಂಬಂಧ ಒಪ್ಕೊಂಡಿದ್ದಾರೆ. ಪದಾರ್ಥಗಳಿಗೆ ಸಂಬಂಧವನ್ನು ಹೇಳಬೇಕು, ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ಹೇಳಬೇಕು ಪದಾರ್ಥಗಳಿಗೆ. ಮಣ್ಣಿಗೂ ಘಟಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ ಸಮವಾಯ ಸಂಬಂಧ ಅಂತ ಹೇಳಬೇಕು. ಮಣ್ಣಿನಲ್ಲಿಯೇ ಘಟ ಉಂಟಾಗುತ್ತೆ. ಕಾರ್ಯಂ ಯತ್ರ ಸಮವೇತಿ ತತ್ ಸಮವಾಯಿ ಕಾರಣಂ ಅಂತ ಹೇಳಿದ್ರು. ಸಮವಾಯಿ ಕಾರಣ, ಅಲ್ಲಿ ಸಂಬಂಧ ಹೇಗಿದೆ? ಸಮವಾಯ. ಈ ಇದಕ್ಕೂ ವ್ಯಕ್ತಿಗೂ ಮತ್ತು ಈ ಜಾತಿಗೂ, ವ್ಯಕ್ತಿಗೂ ಜಾತಿಗೂ ಸಂಬಂಧ ಸಮವಾಯ ಸಂಬಂಧ ಅಂತ ಹೇಳಿದ್ರು. ವಿಶೇಷಣ ವಿಶೇಷ್ಯ, ವ್ಯಕ್ತಿ ಜಾತಿ ಇವುಗಳಿಗೆಲ್ಲ ಒಂದು ಸಂಬಂಧ, ನಿತ್ಯವಾದ ಸಂಬಂಧವಿದೆ, ಅದು ಸಮವಾಯ ಸಂಬಂಧ ಅಂತ ಹೆಸರು, ಅದು ನಿತ್ಯ. ಆಮೇಲೆ ಬೇರೆ ಮಾಡುವಂತಹ ಪೃಥಕ್ಕಾಗಿ ಮಾಡುವಂತಹ ಸಂಬಂಧಗಳಿಗೆ ಸಂಯೋಗ ಅಂತ ಹೆಸರು. ಅಂದರೆ ನನ್ನ ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಳ್ತೀನಿ, ನನ್ನ ಕೈಗೂ ಪುಸ್ತಕಕ್ಕೂ ಇರುವ ಸಂಬಂಧ ಸಮವಾಯ ಸಂಬಂಧವಲ್ಲ, ನಿತ್ಯವಲ್ಲ ಅದು.
ಯಾಕೆ ಅಂದರೆ ಇದು ಜಾತಿಗೂ ವ್ಯಕ್ತಿಗೂ ಇರುವ ಸಂಬಂಧಂತೆ ಅಲ್ಲ. ವ್ಯಕ್ತಿಯಿಂದ ಜಾತಿಯನ್ನು ಬೇರೆ ಮಾಡಿ ನೋಡೋಕ್ಕಾಗೋದಿಲ್ಲ. ಮನುಷ್ಯತ್ವ ಅನ್ನೋದು ನನ್ನ ಜಾತಿ ಇದೆ, ನನ್ನನ್ನು ಮನುಷ್ಯತ್ವವನ್ನು ಬೇರೆ ಮಾಡಿ ಮನುಷ್ಯನಿಂದ ನೋಡೋಕ್ಕಾಗೋದಿಲ್ವಲ್ಲ. ಅದು ಸಮವಾಯ ಸಂಬಂಧ ಅಂತ ಹೆಸರು, ಅಪೃಥಕ್ ಸಿದ್ಧ ಸಂಬಂಧ ಅಂತ ನಾವು ಹೇಳ್ತೀವಿ. ಅದಕ್ಕೆ ಅವರು ಪೃಥಕ್ವಾದ ಸಂಬಂಧಕ್ಕೆ ಸಂಯೋಗ ಅಂತ ಹೇಳೋದು. ಸಂಯೋಗ ನಾವು ಒಪ್ಕೊಳ್ತೀವಿ. ಸಂಯೋಗ ಅಂದರೆ ಬೇರೆ ಮಾಡೋಕ್ಕೆ ಸಾಧ್ಯವಾಗುವಂಥದ್ದು. ಈ ಸಂಯೋಗ ಅಂತ ಹೇಳುವಾಗ ಸಂಯೋಗವು ನಿತ್ಯವಲ್ಲ. ಯಾಕೆ ಅಂದರೆ ಅದು ಪೃಥಕ್ಕಾಗಿ ಮಾಡೋಕ್ಕಾಗುತ್ತೆ. ಒಬ್ಬ ಕುಂಡಲವನ್ನು ಧರಿಸಿದರೆ ಕುಂಡಲಕ್ಕೂ ಆ ಮನುಷ್ಯನಿಗೂ ಅವನು ಇರೋ ಸಂಬಂಧ ಸಂಯೋಗ ಸಂಬಂಧ. ಕುಂಡಲವನ್ನು ಬೇರೆ ಮಾಡಿಬಿಟ್ರೆ ಸಂಬಂಧ ಹೋಗ್ಬಿಡುತ್ತೆ. ಅದು ನಿತ್ಯವಾಗೋದಿಲ್ಲ ಸಂಬಂಧ. ನಿತ್ಯ ಸಂಬಂಧನ ನಿರಾಕರಣೆ ಮಾಡಿದ್ದಾರೆ ಇವರು. ಅವರು ಹೇಳಿದ್ರು, ಯಾಕೆ ನಿರಾಕರಣೆ ಮಾಡಿದ್ದಾರೆ? ವಿಭೂ ದ್ರವ್ಯ ನಿತ್ಯವಾದ್ದರಿಂದ ಅವುಗಳ ಸಂಯೋಗವು ನಿತ್ಯವಾಗಬೇಕಾಗುತ್ತೆ. ನಿಮ್ಮ ಪ್ರಕಾರ ವಿಭೂ ದ್ರವ್ಯಗಳು, ಇವಾಗ ಜೀವಾತ್ಮಗಳೆಲ್ಲ ವಿಭೂ, ಒಬ್ಬ ಜೀವಾತ್ಮನಿಗೂ ಅವ್ರು ಹೇಳಿದ್ರು ಸಂಯೋಗ ನಿತ್ಯವಾಗಬೇಕಾಗುತ್ತೆ. ಆವಾಗ ನಿತ್ಯ ಸಂಯೋಗ ಒಪ್ಕೊಂಡಿಲ್ಲ ಅವರು. ಲೋಕದಲ್ಲಿ ಕಂಡುಬರುವ ಸಂಯೋಗ ಎಲ್ಲ ಅನಿತ್ಯ. ನಿತ್ಯವಾದ ಸಂಯೋಗ ಎಲ್ಲಿಯೂ ಇರೋಕ್ಕೆ ಸಾಧ್ಯವಿಲ್ಲ. ಸಂಬಂಧ ಅನ್ನೋದು ನಿತ್ಯವಾದರೆ ಸಮವಾಯ ಸಂಬಂಧ ಅಂತ ಅದಕ್ಕೆ ಹೆಸರು. ಸಮವಾಯ ಸಂಬಂಧವಾಗಬೇಕು. ಅವಯವ ಅವಯವಿ ಅನ್ನೋದು ಜಾತಿ ವ್ಯಕ್ತಿ ಮತ್ತು ಈ ರೀತಿ ವಿಶೇಷಣ ವಿಶೇಷ, ಇದೆಲ್ಲ ಅವಯವ ವಿಭಾಗವಿಲ್ಲದೆ ಎರಡು ದ್ರವ್ಯಗಳಿಗೆ ಸಮವಾಯ ಸಂಬಂಧ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಅವರು ಸಮವಾಯ ಸಂಬಂಧ ಒಪ್ಕೊಳ್ಳಿಲ್ಲ ವಿಭೂದ್ರವ್ಯಕ್ಕೆ. ಆದರೆ ಎರಡು ನಿತ್ಯ ವಿಭೂದ್ರವ್ಯ, ನಿತ್ಯವಾದ ಎರಡು ಪದಾರ್ಥಗಳಿಗೆ ಸಂಬಂಧ ನಿತ್ಯವಾಗ್ತಾನೆ ಆಗಬೇಕು, ಅನಿತ್ಯ ಅಂತ ಹೇಳಿದ್ರು ಅವರು. ಯಾಕೆ ಅಂದರೆ ನಿತ್ಯವಾದ ಪದಾರ್ಥಗಳಿಗೆ ಅವಯವಿ ಸಂಬಂಧವಿಲ್ಲ. ಅವಯವಿ ಸಂಬಂಧ ಇಲ್ಲದೇ ಇರೋದ್ರಿಂದ ಸಮವಾಯ ಸಂಬಂಧ ಬರೋಕ್ಕೆ ಸಾಧ್ಯವಿಲ್ಲ ಅಲ್ಲಿ. ಆದ್ದರಿಂದ ಸಂಯೋಗ ಅನ್ನುವ ಸಂಬಂಧವನ್ನೇ ಹೇಳಬೇಕು. ನಿತ್ಯವಾದ ಪದಾರ್ಥಗಳಿಗೆ ಹೇಗೆ ಸಂಯೋಗ ಸಂಬಂಧ ಹೇಳ್ತೀರಾ? ಯಾಕೆ ಅಂದರೆ ಸಂಬಂಧವು ನಿತ್ಯ ಆಗಬೇಕಲ್ಲ ಅಲ್ಲಿ. ಅದು ಅವರಲ್ಲಿಯೇ ವಿರೋಧ. ಅವರು ಹೇಳೋದರಲ್ಲಿ ಲೋಕ ವಿರುದ್ಧವಾದದಿಂದ ಅನುಮಾನದಿಂದ ಶಕ್ಯವಾದರೆ ನಿತ್ಯ ಸಂಯೋಗ ಒಪ್ಕೊಳ್ಬೋದಲ್ಲ ನೀವು. ಸಂಯೋಗ ನಿತ್ಯ ಅಂತ ಒಪ್ಕೊಳ್ಳಿ ಎರಡು ವಿಭೂದ್ರವ್ಯಕ್ಕೆ ಅಂತ ಹೇಳಿದ್ರೆ ಒಪ್ಕೊಳ್ಳಲ್ಲ ಅದನ್ನು. ಇಲ್ಲ ನಮ್ಮ ಸಿದ್ಧಾಂತಕ್ಕೆ ಇದು ವಿರುದ್ಧ ಅಂತ ಹೇಳಿದ್ರು. ಈ ರೀತಿ ನಿಮ್ಮ ಸಿದ್ಧಾಂತದಲ್ಲಿಯೇ ನೀವು ಒಂದು ವಿಷಯದಲ್ಲಿ ಒಂದು ರೀತಿ, ಇನ್ನೊಂದು ವಿಷಯದಲ್ಲಿ ಇನ್ನೊಂದು ರೀತಿ, ಹೀಗೆ ಪರಸ್ಪರ ವಿರೋಧ ಉಂಟಾಗಿರೋ ಹಾಗೆ ಒಪ್ಕೊಂಡಿದ್ದೀರಾ ಸಿದ್ಧಾಂತದಲ್ಲಿ. ಅನುಮಾನದಿಂದ ಎಷ್ಟು ಕಷ್ಟ ಇದೆ. ಅತೀಂದ್ರಿಯ ವಿಷಯಗಳನ್ನು ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಜೀವಾತ್ಮ ವಿಭೂ ಅಂತ ಒಪ್ಕೊಂಡ್ರೆ ಇದೆಲ್ಲ ಅತೀಂದ್ರಿಯವಾದದ್ದು. ಜೀವಾತ್ಮ ವಿಭೂ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಅನುಮಾನದಿಂದಲೇ ಸಾಧಿಸ್ತಾರೆ. ವಿಭೂ ಆಗಿರ್ಬೇಕು ಅವನು. ಯಾಕೆ? ಇಲ್ಲಿ ಮಾಡಿದ ಒಂದು ಕರ್ಮಕ್ಕೆ ಬೇರೆ ಎಲ್ಲೋ ಫಲ ಬರುತ್ತೆ ಅವನಿಗೆ. ಬರಬೇಕಾದ್ರೆ ಆ ಫಲ ಅವನು ಅನುಭವಿಸ್ಬೇಕಾದ್ರೆ ಅವನು ವಿಭೂ ಆಗದೆ ಹೋದರೆ ಅವನು ಹೇಗೆ ಅನುಭವಿಸ್ತಾನೆ? ಅನುಭವಿಸೋಕ್ಕಾಗೋದಿಲ್ಲ. ಅದರಿಂದ ವಿಭೂ ಆಗಿರಬೇಕು ಅವನು. ಇದೆಲ್ಲ ಊಹೆ ಮಾಡಿ ಸ್ಥಾಪನೆ ಮಾಡೋದು. ಅತೀಂದ್ರಿಯವಾದ ವಿಷಯಗಳನ್ನು ಅನುಮಾನದಲ್ಲಿ ಸ್ಥಾಪನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸಿಗಾಕೊಳ್ತೀವಿ. ಮಾಡೋಕ್ಕಾಗೋದಿಲ್ಲ ಅನುಮಾನದಿಂದ. ಆದ್ದರಿಂದ ಶಾಸ್ತ್ರವನ್ನೇ ಒಪ್ಕೊಳ್ಬೇಕು ಅನ್ನೋದು ಸಿದ್ಧಾಂತ. ಅವರ ಅನುಮಾನದಿಂದಲೇ ಇದೆಲ್ಲ ಒಪ್ಕೊಂಡಿದ್ದಾರೆ. ನ್ಯಾಯ ಸಿದ್ಧಾಂತದಲ್ಲಿ ಹೀಗೆ ಸ್ಥಾಪನೆ ಮಾಡಿರೋದು. ಅದರಿಂದಲೇ ನ್ಯಾಯ ಸಿದ್ಧಾಂತ ವೈಶೇಷಿಕರು ಮತ್ತು ಪೂರ್ಣವಾಗಿ ತಳ್ಳಿ ಹಾಕಿದ್ರು ಬಾದರಾಯಣರು 2ನೇ ಅಧ್ಯಾಯದಲ್ಲಿ. ಶ್ರುತಿಗೆ ವಿರುದ್ಧವಾದದ್ದು. ನೈಯಾಯಿಕರು ಹೇಳುವಂತಹ ಅನೇಕ ವಿಷಯಗಳು ಅನುಮಾನದ ಒಂದು ಸ್ವರೂಪ. ಪಂಚಾವಯವ ವಾಕ್ಯಗಳು, ಪಕ್ಷ ಹೇತು ಸಾಧ್ಯ ಹೇಳಿ ಅನುಮಾನ ಮಾಡೋದು, ಹೇತ್ವಾಭಾಸ, ಇದೆಲ್ಲ ನಾವು ಒಪ್ಕೊಳ್ತೀವಿ. ಆದರೆ ನಿಮ್ಮ ಒಂದು ಸಿದ್ಧಾಂತದ ವಿಷಯಗಳು ಕೆಲವು ಇದೆಯಲ್ಲ, ಅದೆಲ್ಲ ಶಾಸ್ತ್ರಕ್ಕೆ ವಿರುದ್ಧ. ಅದನ್ನು ಅನುಭವಕ್ಕೂ ಕೂಡ ವಿರುದ್ಧ ಅನೇಕ ವಿಷಯಗಳಿದೆ. ಅದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಅದನ್ನು ನಿರಾಕರಣೆ ಮಾಡ್ತಾರೆ. ಪರಮಾತ್ಮನಿಗೆ ಕರ್ಮವಶ್ಯತೆ ಸಿದ್ಧಿಸುವುದು ಅನಿವಾರ್ಯ. ಆದ್ದರಿಂದ ನಿಮ್ಮ ಸಿದ್ಧಾಂತದಲ್ಲಿಯೇ ನೀವು ಎರಡು ವಿಭೂ ಪದಾರ್ಥಗಳಿಗೆ ನೀವು ನಿತ್ಯ ಸಂಯೋಗ ಒಪ್ಕೊಳ್ಳೋದಿಲ್ಲ. ಸಂಯೋಗ ಒಪ್ಕೊಂಡ್ರೆ ಅದರಲ್ಲಿ ಸಮವಾಯ ಹೇಳೋದಿಲ್ಲ. ಸಮವಾಯ ಸಂಬಂಧ ಹೇಳಿದ್ರೆ ಅವಯವಿ ಭಾವ ಬಂದ್ಬಿಡುತ್ತೆ. ಜೀವಾತ್ಮರುಗಳು ಅನೇಕರಿದ್ದಾರೆ ಅಂತ ಒಪ್ಕೊಳ್ತಾರೆ. ಅನೇಕ ಜೀವಾತ್ಮರುಗಳಿದ್ದಾರೆ. ಒಂದೊಂದು ದೇಹದಲ್ಲೂ ಒಬ್ಬೊಬ್ಬ ಜೀವಾತ್ಮ ಇದ್ದಾನೆ. ಆದರೆ ಅವರೆಲ್ಲರೂ ಕೂಡ ವಿಭುಗಳು. ದೇಹ ಪರಿಚ್ಛಿನ್ನವಾಗಿ ಇಲ್ಲಿ ಕಂಡು ಬರ್ತಾ ಇದ್ದಾರೆ. ವಿಭುವೇ ಅವರೆಲ್ಲ ಕಡೆ ಇದ್ದಾರೆ.
ಆದರೆ ಅವರಿಬ್ಬರ ಸಂಬಂಧಗಳು ಸಂಯೋಗ ಅಂತ ಹೇಳಿದ್ರು. ಅದು ನಿತ್ಯವಾದ ಎರಡು ಪದಾರ್ಥಗಳಿಗೆ ಸಂಬಂಧ ಸಂಯೋಗ ಅಂತ ಹೇಳಿದ್ರು. ಅದು ನಿತ್ಯವಲ್ಲ, ಸಂಯೋಗ ಅನಿತ್ಯವಾದ ಸಂಬಂಧ. ಯಾಕೆ? ಅವಯವ ಅವಯವಿ ಭಾಗ ಇಲ್ಲ ಅಲ್ಲಿ, ಅಲ್ಲಿ ಸಂಬಂಧ ಇಲ್ಲ. ಈ ರೀತಿ ಒಪ್ಕೊಂಡಿರೋದು ನಿಮ್ಮ ಸಿದ್ಧಾಂತದಲ್ಲಿ ಈ ರೀತಿ ವಿರೋಧ. ಅದರಿಂದ ನೀವು ಅನುಮಾನದಿಂದ ಏನು ಬೇಕಾದರೂ ಸಾಧಿಸ್ತೀವಿ ಅಂತ ಹೇಳಿದ್ರೆ ಹಾಗೆ ಸಾಧಿಸೋಕ್ಕಾಗೋದಿಲ್ಲ. ದೃಷ್ಟಾಂತಕ್ಕೂ ದಾಷ್ಟಾಂತಿಕಕ್ಕೂ ಕೂಡ ಸರಿಯಾದ ಒಂದು ಅನ್ವಯ ಇರಬೇಕು, ಇಲ್ಲದೆ ಹೋದರೆ. ಆದ್ದರಿಂದ ಕರ್ಮವಶ್ಯನಾದವನೇ ಸಿದ್ಧಿಸಕ್ಕೆ ಸಾಧ್ಯ ಈಶ್ವರನನ್ನು. ಘಟದ ಒಂದು ದೃಷ್ಟಾಂತ ಇಟ್ಟು ಜಗತ್ತಿನ ಕರ್ತ ಆದ ಈಶ್ವರನನ್ನು ನಾವು ಅನುಮಾನದಿಂದ ಸಾಧಿಸ್ತೀವಿ ಅಂತ ಹೇಳಿದ್ರೆ ಅವನು ಕರ್ಮವಶ್ಯನಾದವನು ಸಾಧಿಸ್ತಾನೆ ಹೊರತು, ಸಿದ್ಧಿಸ್ತಾನೆ ಹೊರತು, ಅಕರ್ಮವಶ್ಯನಾದ ಈಶ್ವರನನ್ನು ನೀವು ಅನುಮಾನದಿಂದ ಸಾಧಿಸೋಕ್ಕಾಗೋದಿಲ್ಲ ಅಂತ ಹೇಳಿ. ಆದ್ದರಿಂದ ಪ್ರಯತ್ನ ಮಾತ್ರ ಸಿದ್ಧಿಸುತ್ತೆ, ಜ್ಞಾನ ಇಚ್ಛೆ ಇದೆಲ್ಲ ಸಿದ್ಧಿಸೋದಿಲ್ಲ ಅನುಮಾನ ಅಂತ ಹೇಳೋದು. ಆದ್ದರಿಂದ ಜ್ಞಾನ ಇಚ್ಛೆ ಎಲ್ಲ ಇದೆ ಅಂತ ಹೇಗೆ ಊಹೆ ಮಾಡ್ತೀರಾ? ಅದೆಲ್ಲ ಬರೀ ಪ್ರಯತ್ನ ಹೊಂದಿದ್ಕೊಳ್ಳಿ, ಜ್ಞಾನ ಇಲ್ಲದೆ ಇರಲಿ ಅಂತ ಹೇಳಿದ್ರೆ ನೀವು ಅದಕ್ಕೇನು ಪ್ರತಿತರ್ಕ ಹೇಳ್ತೀರಾ? ಜ್ಞಾನದಿಂದಲೇ ಪ್ರಯತ್ನ ಬರುತ್ತೆ ಅಂತ ಹೇಳಿದ್ರಲ್ಲ, ಪ್ರಯತ್ನ ಇರಲಿ ಜ್ಞಾನ ಇಲ್ಲದೆ ಇರಲಿ, ನೀವು ಅದಕ್ಕೇನು ಉತ್ತರ ಕೊಡ್ತೀರಾ? ಇದೆಲ್ಲ ಅನುಮಾನಗಳಲ್ಲಿ ನಾವು ವಾದ ಮಾಡುವಾಗ ಬಹಳ ಒಂದಕ್ಕೊಂದಕ್ಕೆ ವ್ಯಾಪ್ತಿಯನ್ನು ಇರೋ ಹಾಗೆ ಅನುಮಾನಗಳನ್ನು ಪ್ರಯೋಗ ಮಾಡಬೇಕು. ಇಲ್ಲದೆ ಹೋದರೆ ಎಲ್ಲ ವಿರೋಧ ಬರುತ್ತೆ. ಸಂಸ್ಕೃತದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಇದೆಲ್ಲ ವಿಚಾರ ಮಾಡ್ತಾರೆ. ಇಲ್ಲಿ ಬಹಳ ಅನೇಕ ವಿಷಯಗಳನ್ನು ಹೇಳ್ತಾರೆ. ಇದೇ ಶ್ಲೋಕವನ್ನೇ ಇಲ್ಲಿ ಕಾರ್ಯಸ್ಯತೆ ಉಪಯುಕ್ತಂ ಅತ್ಯಂತಂ ಅವಶ್ಯಕಂ ತಾವನ್ಮಾತ್ರಂ ಪ್ರಕೃತೇಪಿ ಭವತು ಸಿದ್ಧ್ಯತು. ಯಾವುದು ತುಂಬ ಮುಖ್ಯವೋ ಕಾರ್ಯಕ್ಕೆ ಅದನ್ನು ಮಾತ್ರ ಇಟ್ಕೊಳ್ಳೋಣ, ಇತರ ವಿಷಯಗಳು ನಮಗೆ ಬೇಡ. ಕಾರ್ಯಾನುಪಯೋಗಿನೋ ಧರ್ಮೇಣ ಅಸ್ಮಾಕಂ ಕಿಂ ಫಲಂ, ಏನು ಫಲವಿಲ್ಲ, ಪ್ರಯೋಜನ ಇಲ್ಲ. ಏವಂಚ ಘಟಾದಿ ದೃಷ್ಟಾಂತೇನ ಕರ್ತಜನ್ಯತ್ವ ಮಾತ್ರ ಅನುಮಾನೇನ ಸಿದ್ಧ್ಯತೆ ತು ಶರೀರಜನ್ಯತ್ವಾದಿಕಂ ಇದು ಚೇತ್ ನ. ಇದು ಪೂರ್ವಪಕ್ಷಿ, ಅದು ಸರಿ ಇಲ್ಲ ಅನ್ನೋದನ್ನು ಹೇಳೋದು. ಯಾಕೆ ಅಂದರೆ ಜ್ಞಾನೇಚ್ಛಾ ಪ್ರಯತ್ನಾನ ಉದ್ಭವೇ ಉತ್ಪತ್ತೌ ತದ್ವಿಷಯ ನಿಯಮನೆ ಚ ಜ್ಞಾನಸ್ಯ ವಿಷಯ ನಿಯಮನೆ ವಿಷಯ ವ್ಯವಸ್ಥಾಪನೆ. ಈ ಜ್ಞಾನವು ಈ ವಿಷಯವನ್ನು ಕುರಿತದ್ದು, ಈ ಜ್ಞಾನವು ಈ ವಿಷಯವನ್ನು ಕುರಿತದ್ದು, ಈ ಜ್ಞಾನವು ಈ ವಿಷಯವನ್ನು ಕುರಿತದ್ದು. ಕುಲಾಲನಿಗೆ ಘಟ ಮಾಡೋ ವಿಷಯ ಮಾತ್ರ ಗೊತ್ತಿದೆ ಜ್ಞಾನ, ಇನ್ನೊಬ್ಬನಿಗೆ ಬಟ್ಟೆ ಮಾಡುವ ವಿಷಯ ಗೊತ್ತಾಗಿದೆ, ಇನ್ನೊಬ್ಬನಿಗೆ ಇನ್ಯಾವುದೋ ಒಂದು ವಿಷಯ ಗೊತ್ತಾಗಿದೆ, ಒಬ್ಬನಿಗೆ 10 ವಿಷಯ ಗೊತ್ತಿರ್ಬೋದು. ಈ ವಿಷಯ ವ್ಯವಸ್ಥಾಪನೆ ಇದೆ ಜ್ಞಾನಗಳಿಗೆಲ್ಲ. ಈ ವ್ಯವಸ್ಥೆ ಉಂಟಾಗಬೇಕಾದ್ರೆ ಇಂದ್ರಿಯಾದೇರಪಿ ಅರ್ಥನಾತ್, ಇಂದ್ರಿಯಗಳು ಇರಲೇಬೇಕು. ತದಾಶ್ರಯತೆಯ ಶರೀರಾದೇರಪಿ ಅಪೇಕ್ಷಣಾತ್, ಇಲ್ಲ ಹೋದರೆ ಆಗೋದಿಲ್ಲ. ಯಾಕೆಂದರೆ ಬೇರೆ ಬೇರೆ ಇಂದ್ರಿಯಗಳಿಂದ ಬೇರೆ ಬೇರೆ ವಿಷಯಗಳು ಗ್ರಹಿಸಲ್ಪಡುತ್ತೆ. ವಿಷಯ ನಿಯಮ ವ್ಯವಸ್ಥಾಪನೆ ಇರಬೇಕಾದ್ರೆ ಜ್ಞಾನಕ್ಕೆ ಇಂದ್ರಿಯಗಳ ಅವಶ್ಯಕತೆ ಇಲ್ಲದೆ ಹೋದರೆ ಆಗೋದಿಲ್ಲ. ಬರೀ ಜ್ಞಾನ, ಇಂದ್ರಿಯವಿಲ್ಲದೆ ಬರೀ ಜ್ಞಾನ ಅಂದರೆ ಏನು ತಿಳ್ಕೊಳ್ಳುತ್ತೆ ಅದು? ಕೆಲವು ಪ್ರತ್ಯಕ್ಷವಾಗಿ ತಿಳಿತೀವಿ, ಕೆಲವು ಶ್ರೋತ್ರೇಂದ್ರಿಯಿಂದ ತಿಳಿತೀವಿ, ಕೆಲವು ಎಲ್ಲ ವಿಷಯಗಳಿಗೆ ವ್ಯವಸ್ಥಾಪನೆ ಜ್ಞಾನಕ್ಕೆ ಇರಬೇಕು. ಇಲ್ಲದೆ ಹೋದರೆ ಯಾವುದು ಸಿದ್ಧಿಸೋದಿಲ್ಲ. ಶರೀರಕ್ಕೆ ಅದಕ್ಕೆಲ್ಲ ಆಧಾರವಾಗಿ ಒಂದು ಶರೀರ ಇರಬೇಕು. ಆದ್ದರಿಂದ ಜಗತ್ಕರ್ತು ಶರೀರೇಂದ್ರಿಯಾದಿಕಮಪಿ ಅನೇನ ಅನುಮಾನೇನ ಸಿದ್ಧೇ ದೇವ. ಈಶ್ವರ ಅನುಮಾನೇನ ಜಗತ್ಕರ್ತು ಕಸ್ಯಚಿತ್ ಸಿದ್ಧವಪಿ ವೇದ ಪ್ರಾಮಾಣ್ಯಂ ಕಥಂ ಸಿದ್ಧಿಯತೆ. ಇದಕ್ಕೆ ಮೇಲೆ ಇದನ್ನು ಇಲ್ಲಿ ಹೇಳ್ತೀವಿ ನಾವು. ಯಾರೋ ಒಬ್ಬ ಅನುಮಾನದಿಂದ ಕರ್ತ ಈಶ್ವರ ಅಂತ ಒಬ್ಬ ಕರ್ತ ಸಿದ್ಧಿಸ್ದ ಅಂತ ಇಟ್ಕೊಳ್ಳಿ. ವೇದ ಪ್ರಾಮಾಣ್ಯ ಹೇಗೆ ಸಿದ್ಧಿಸುತ್ತೆ ನಿಮಗೆ ಅಂತ ಹೇಳಿದ್ರೆ ಆವಾಗ ಅದಕ್ಕೆ ಹೇಳ್ತಾರೆ ಅವರು, ಅನುಮಾನೇನ ಸಿದ್ಧನ್ನೀಶ್ವರ ತದ್ ಅನುಗುಣ ಸಾಮರ್ಥ್ಯವಾನೇವ ಸಿದ್ಧೇತೆ. ಅನುಮಾನದಿಂದ ಈಶ್ವರನನ್ನು ಸರ್ವಜ್ಞ ಅಂತ ಸಾಧಿಸ್ಬಿಟ್ವಲ್ಲ, ನಿತ್ಯ ಜ್ಞಾನ ಉಳ್ಳವನು, ಅದಕ್ಕೆ ಅನುಗುಣವಾದ ಸಾಮರ್ಥ್ಯ ಉಳ್ಳವಂತಾನೆ ಆದ ಅವನಿಂದ ಮಾಡಿದ ವೇದ ಪ್ರಮಾಣವೇ ಆಗಬೇಕು. ಯಾಕೆಂದರೆ ಅವನು ಪರಮಾಪ್ತನಾಗ್ತಾನ ಮಗ. ಜಗತ್ಕರ್ತ ನಾಮ ತದನುಗುಣ ಪ್ರಯತ್ನವಾನ್. ಜಗತ್ತಿಗೆ ಸೃಷ್ಟಿ ಮಾಡಬೇಕಾದ ಪ್ರಯತ್ನವೆಲ್ಲ ಅವನು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಪ್ರಯತ್ನಶ್ಚ ಇಚ್ಛಾಧೀನ, ಇಚ್ಛಾಚ ಜ್ಞಾನಾಧೀನ. ಜಾನಾತಿ ಇಚ್ಛತಿ ಯತತೆ ಇತ್ಯೇವ ಸರ್ವತ್ರ ಕ್ರಮ. ಮೊದಲು ತಿಳ್ಕೋಬೇಕು, ಆಮೇಲೆ ಸಂಕಲ್ಪ ಮಾಡ್ತಾನೆ, ಇಚ್ಛೆ ಪಡ್ತಾನೆ, ಮಾಡಬೇಕೋ ಮಾಡಬೇಡವೋ ಅಂತ, ಆಮೇಲೆ ಪ್ರಯತ್ನ ಪಡ್ತಾನೆ ಅದಕ್ಕೆ ಅನುಗುಣವಾಗಿ. ಆದ್ದರಿಂದ ಬರೀ ಪ್ರಯತ್ನ ಮಾತ್ರ ಅನ್ನೋದು ಸರಿ ಇಲ್ಲ.
ಕ್ರೀ ಧಾತೋ ಕ್ರೀಕರಣೆ ಅನ್ನುವಾಗ ಪ್ರಯತ್ನ ಮಾತ್ರ ಅರ್ಥಕತ್ವೇನ ಕರ್ತೃತ್ವಮಪಿ ಕೃತಿ ಮಾತ್ರಮೇವೇತಿ ಜ್ಞಾನೇಚ್ಛೆಯೋ ಕಥಂ ಸಿದ್ಧಿ. ಇದು ಪೂರ್ವ ಪಕ್ಷಿ ಹೇಳ್ತಾನೆ. ಅಂತ ಹೇಳಿದ್ರೆ ಹೇಗೆ ಸಿದ್ಧಿಸ್ತದೆ ಜ್ಞಾನ ಇಚ್ಛೆ ಇಲ್ಲ ಅಂದರೆ ಧಾತೋ ತಾವನ್ಮಾತ್ರ ಅರ್ಥಕತ್ವೇಪಿ ಬುದ್ಧಿಪೂರ್ವಕಕಾರಿ ಅಬುದ್ಧಿಪೂರ್ವಕಕಾರಿ ಇದು ಕರ್ತೃತ್ವೇ ದ್ವೈವಿಧ್ಯ ದರ್ಶನ. ಕೆಲವರು ಬುದ್ಧಿಪೂರ್ವಕವಾಗಿ ಕೆಲಸ ಮಾಡ್ತಾರೆ, ಬುದ್ಧಿಪೂರ್ವಕವಾಗಿ ಇಲ್ಲದೇನೆ ನಡೆಯುತ್ತೆ ಕೆಲವು ಪ್ರಾಮಾಣಿಕವಾಗಿ. ಇದೆಲ್ಲ ಧರ್ಮಶಾಸ್ತ್ರೇಶು ಅಪಿ ತಯೋ ತಾರತಮ್ಯಸ್ಯ ತತ್ಪ್ರಯುಕ್ತ ಪ್ರಾಯಶ್ಚಿತ್ತ ಭೇದೇನ ದರ್ಶನಾತ್ ಜ್ಞಾನೇಚ್ಛ ಯತ್ನವಾನೇವ ಕರ್ತಾ ಲೋಕೆ ಶಾಸ್ತ್ರೇ ಚ ವಿವಕ್ಷಿತಃ. ಜ್ಞಾನ ಇಚ್ಛಾ ಪ್ರಯತ್ನ ಮೂರು ಇರೋನೇ ಲೋಕದಲ್ಲಿಯೂ ಶಾಸ್ತ್ರದಲ್ಲಿಯೂ ಹೇಳಲ್ಪಟ್ಟಿಯಾನೆ. ಯಾಕೆಂದರೆ ಶಾಸ್ತ್ರದಲ್ಲಿಯೂ ಪ್ರಾಮಾಣಿಕವಾದ ಪಾಪಗಳಿಗೆ ನಮಗೆ ದೋಷ ಬರೋದಿಲ್ಲ, ಬುದ್ಧಿಪೂರ್ವಕವಾಗಿ ಮಾಡಿದ್ರೆ ದೋಷವಿದೆ ಹೀಗೆಲ್ಲ ಹೇಳೋದ್ರಿಂದ ಕೆಲವು ಬುದ್ಧಿಪೂರ್ವಕವಾಗಿ ಮಾಡ್ತೀವಿ, ಕೆಲವು ಬುದ್ಧಿಪೂರ್ವಕವಾಗದೇ ಮಾಡ್ತೀವಿ. ಬುದ್ಧಿಪೂರ್ವಕ ಅಂದರೆ ಇಚ್ಛೆ ಸಂಕಲ್ಪ ಅಲ್ಲಿ ಬಂತು, ಅಲ್ಲಿ ಮಧ್ಯ ಇಚ್ಛೆ ಅಂತ ಹೇಳೋದು. ಅಂತ ಜ್ಞಾನ ಇಚ್ಛೆ ಪ್ರಯತ್ನ ಮೂರು ಇರುವಂತಹವನೇ ಸಿಗ್ತಾನೆ ನಿಮಗೆ ಸಿದ್ಧಿಸಕ್ಕೆ ಸಾಧ್ಯ. ಲೋಕದಲ್ಲಿಯೂ ಶಾಸ್ತ್ರದಲ್ಲಿಯೂ ಎಲ್ಲ ಕಡೆಯೂ ಹೀಗೆಯೇ. ಆದ್ದರಿಂದ ಅದನ್ನು ಇಲ್ಲಿ ಮುಂದೆ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಸಂಸ್ಕೃತ ವ್ಯಾಖ್ಯಾನದಲ್ಲಿ. ಇದನ್ನು ಮುಂದೆ ವಿಚಾರ ಮಾಡೋಣ. ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ ಇವತ್ತು. ನಮಸ್ಕಾರಗಳನ್ನು ತಿಳಿಸಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.